ಪ್ರೆಸ್ ಕ್ಲಬ್ ಬೆಂಗಳೂರು ಇದರ ವತಿಯಿಂದ ಇವತ್ತು ನಿಮ್ಮನ್ನೆಲ್ಲ ಭೇಟಿ ಮಾಡತಕ್ಕಂಥ ಅವಕಾಶವನ್ನ ಒದಗಿಸಿಕೊಂಡಿದ್ದಾರೆ. ಈ ಭೇಟಿ ಕಾರ್ಯಕ್ರಮದಲ್ಲಿ ಪ್ರೆಸ್ ಕ್ಲಬ್ನ ಅಧ್ಯಕ್ಷರಾದಂಥ ಶ್ರೀಧರ್ ಅವರಿದ್ದಾರೆ. ಮತ್ತೆ ಪ್ರಧಾನ ಕಾರ್ಯದರ್ಶಿಗಳಾದಂಥ ಇದ್ದಾರೆ, ಉಪಾಧ್ಯಕ್ಷರಾದಂಥ ಆನಂದ್, ಖಜಾಂಚಿಗಳಾದಂಥ ಮೋಹನ್ ರಾವ್, ಕಾರ್ಯದರ್ಶಿಗಳಾದಂಥ ಬೊಮ್ಮಣ್ಣ ಇವರೆಲ್ಲರೂ ಕೂಡ ಇದ್ದಾರೆ. ಮತ್ತೆ ಮಾಧ್ಯಮದ ಎಲ್ಲ ಸ್ನೇಹಿತರು ಕೂಡ ಇದ್ದಾರೆ. ಎಲ್ಲರಿಗೂ ಕೂಡ ನಮಸ್ಕಾರಗಳು. ನಮ್ಮ ಸರ್ಕಾರ ಬಂದು ಇವತ್ತಿಗೆ 1 ವರ್ಷ ತುಂಬಿದೆ. 2023 ಮೇ 20ನೇ ತಾರೀಕು ನಾವು ಪ್ರಮಾಣ ವಚನ ಸ್ವೀಕಾರ ಮಾಡಿದ್ವಿ. ಲೋಕಸಭಾ ಚುನಾವಣಾ ನೀತಿ ಸಂಹಿತೆ ಇರೋದ್ರಿಂದ ನಾವು 1 ವರ್ಷದ ಸಂಭ್ರಮಾಚರಣೆಯನ್ನ ಮಾಡಲಿಕ್ಕೆ ಆಗಲಿಲ್ಲ. ಆದರೆ ಶ್ರೀಧರ್ ಅವರು ನನ್ನನ್ನು ಭೇಟಿ ಮಾಡಿ ನಿಮ್ಮ ಸರ್ಕಾರಕ್ಕೆ 1 ವರ್ಷ ತುಂಬ್ತಾ ಇದೆ, ಪ್ರೆಸ್ ಕ್ಲಬ್ನಲ್ಲಿ ಮಾಧ್ಯಮದವರನ್ನ ಭೇಟಿ ಮಾಡಲಿಕ್ಕೆ ಇದೊಂದು ಅವಕಾಶ, ನೀವು ಬರಬೇಕು ಅಂತೇಳಿ ಆಹ್ವಾನ. ಹಾಗಾಗಿ ಇವತ್ತು ನಾನು ಪ್ರೆಸ್ ಕ್ಲಬ್ ನಿಮ್ಮನ್ನೆಲ್ಲ ಭೇಟಿ ಆಗ್ತಾ ಇದೆ. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಈ ರಾಜ್ಯದ 7 ಕೋಟಿ ಜನ ನಮಗೆ ಆಶೀರ್ವಾದವನ್ನು ಮಾಡಿ ಈ ರಾಜ್ಯದ ಅಧಿಕಾರದ ಚುಕ್ಕಾಣಿ ಹಿಡಿತಕ್ಕಂಥ ಅವಕಾಶವನ್ನು ಕಲ್ಪಿಸಿಕೊಟ್ಟರು. ಚುನಾವಣಾ ಪೂರ್ವದಲ್ಲಿ 2023 ವಿಧಾನಸಭಾ ಚುನಾವಣಾ ಪೂರ್ವದಲ್ಲಿ ನಾವು ನಮ್ಮ ಚುನಾವಣಾ ಪ್ರಣಾಳಿಕೆಯನ್ನ ಜನತೆ ಮುಂದೆ ಇಟ್ಟಿದ್ದೇವೆ. ಅದರ ಜೊತೆಗೆ 5 ಪ್ರಮುಖ ವಾಗ್ದಾನಗಳನ್ನು ಕೂಡ ಜನರಿಗೆ ಮಾಡಿದ್ದು. ಆ 5 ವಾಗ್ದಾನಗಳನ್ನ 5 ಗ್ಯಾರಂಟಿಗಳು ಅಂತ ಹೇಳಿ ನಾವು ಕರೆದಿದ್ದೇವೆ. 5 ಗ್ಯಾರಂಟಿಗಳು ಅಂತ ಕರೆದಿದ್ದೇವೆ. ಆ ಸಂದರ್ಭದಲ್ಲಿ ರಾಜ್ಯದ ಜನತೆಗೆ ನಾವು ಕೊಟ್ಟಿದ್ದಂಥ ವಚನ, ನಾವು ಅಧಿಕಾರಕ್ಕೆ ಬಂದ ತಕ್ಷಣ ಸ್ವಲ್ಪನೂ ಕೂಡ ವಿಳಂಬ ಮಾಡದೇನೆ 5 ಗ್ಯಾರಂಟಿಗಳನ್ನ ಜಾರಿಗೊಳಿಸ್ತೇವೆ ಅಂತ ಮಾತನ್ನ ನಾವು ಜನರಿಗೆ ಕೊಟ್ಟಿದ್ದೇವೆ. ನಾವು ಕಟೀಲವ ಸ್ಟೇಡಿಯಂನಲ್ಲಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ವಿ.
ನಾನು 2ನೇ ಬಾರಿ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿದೆ. ರಾಜ್ಯದ 2ನೇ ಬಾರಿ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿದೆ. ಉಪಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿದೆ. ಅವತ್ತೇ ನೇರವಾಗಿ ಕಟ್ಟಿರುವ ಸ್ಟೇಡಿಯಂನಿಂದ ವಿಧಾನಸೌಧಕ್ಕೆ ಹೋಗಿ ಕ್ಯಾಬಿನೆಟ್ ಮೀಟಿಂಗ್ ಅನ್ನು ಮಾಡಿ ಐದು ಗ್ಯಾರಂಟಿಗಳನ್ನ ಜಾರಿ ಮಾಡತಕ್ಕಂಥ ಆದೇಶವನ್ನ ಮಾಡಿ ಇದು ಮೇ 20, 2020. ಅದಾದ್ಮೇಲೆ ಜೂನ್ 11ನೇ ತಾರೀಕು ಶಕ್ತಿ ಯೋಜನೆಯನ್ನ ಜಾರಿ ಕೊಟ್ಟು, ನಿಮ್ಗೆಲ್ಲ ಗೊತ್ತಿದೆ 5 ಗ್ಯಾರಂಟಿಗಳು ಯಾವ್ಯಾವು ಅಂತಕ್ಕಂಥದ್ದು. ಒಂದು ಶಕ್ತಿ, 2ನೇದು ಅನ್ನಭಾಗ್ಯ, 3ನೇದು ಗೃಹಜ್ಯೋತಿ, 4ನೇದು ಗೃಹಲಕ್ಷ್ಮಿ, 5ನೇದು ಯುವ ನಿಧಿ. ಹೀಗೆ 5 ಗ್ಯಾರಂಟಿಗಳನ್ನ ನಾವು ಜಾರಿ ಮಾಡ್ತೇವೆ ಅಂತೇಳಿ ಆದೇಶ ಹೊರಡಿಸ್ತು. ಅದಾದ್ಮೇಲೆ ಜೂನ್ 11ನೇ ತಾರೀಕು 2020 ಮೊದಲನೇ ಗ್ಯಾರಂಟಿ ಶಕ್ತಿ ಯೋಜನೆ ಜಾರಿ ಕೊಟ್ಟು ಜೂನ್ 11. ಆಮೇಲೆ ಜುಲೈನಲ್ಲಿ 2 ಯೋಜನೆಗಳನ್ನ ಜಾರಿ ಕೊಟ್ಟು, ಒಂದು ಯೋಜನೆ ಅನ್ನಭಾಗ್ಯ ಯೋಜನೆ. ಅನ್ನಭಾಗ್ಯ ಯೋಜನೆಯನ್ನ ಜಾರಿ ಮಾಡಲಿಕ್ಕೆ ಕೇಂದ್ರ ಸರ್ಕಾರ ಸಹಕರಿಸಲಿಲ್ಲ, ಅಕ್ಕಿ ಕೊಡಲ್ಲ ಅಂತೇಳಿ ತಿರಸ್ಕಾರ. ನಾನು ಐ ಆಮ್ ಅಂಡರ್ಲೈನಿಂಗ್ ದಿಸ್. ಕೇಂದ್ರ ಸರ್ಕಾರ FCIನಲ್ಲಿ ದಾಸ್ತಾನು ಇದ್ರೂ ಕೂಡ ಅಕ್ಕಿಯನ್ನ ಕೊಡಲಿಕ್ಕೆ ತಿರಸ್ಕಾರ ಮಾಡಿದ್ರು. ನಾನು ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂತಂದ್ರೆ, ಅಧಿಕೃತವಾಗಿ ನಾನು FCI ಮ್ಯಾನೇಜರ್ ಅನ್ನ ಕರೆದೆ, ಮ್ಯಾನೇಜರ್ ಅಲ್ಲ ಡೆಪ್ಟಿ ಮ್ಯಾನೇಜರ್ ಕರೆದೆ. ಅವರು ಅಕ್ಕಿ ಕೊಡ್ತೀರಾ, ನಾವು ಭರವಸೆ ಕೊಟ್ಟಿದ್ದೀವಿ, ಈ 5 kg ಕೊಡೋದ್ರ ಜೊತೆಗೆ ಇನ್ನೂ 5 kg ಕೊಡ್ತೀವಿ, ಒಟ್ಟು 10 kg ಕೊಡ್ತೀವಿ ಅಂತ ಹೇಳಿದ್ದೀವಿ ಅಂತ ಹೇಳಿದಾಗ ಅವರು ಒಪ್ಕೊಂಡು ಅಕ್ಕಿ ಕೊಡ್ತೀವಿ ಅಂತ. ನಮ್ಮ ಹತ್ರ ದಾಸ್ತಾನಿದೆ, ಬೇಕಾದಷ್ಟು ಅಕ್ಕಿ ಕೊಡ್ತೀವಿ, 34 ರೂಪಾಯಿಗೆ ಕೊಡ್ತೀವಿ ಅಂತ. 1 kg ಅಕ್ಕಿಗೆ 34 ರೂಪಾಯಿ. ಬರೀ ಬಾಯಿ ಮಾತಿನಲ್ಲಿ ಹೇಳಲಿಲ್ಲ, ಲೆಟರ್ ಕೂಡ ಕೊಟ್ಟರು. ರೈಟಿಂಗ್ ನಲ್ಲಿ ಲೆಟರ್ ಕೊಟ್ಟು, ಅಕ್ಕಿ ನಮ್ಮ ಹತ್ರ ದಾಸ್ತಾನಿದೆ, ಅಕ್ಕಿ ಕೊಡ್ತೀವಿ. ಅದಾದ 2-3 ದಿನಗಳಲ್ಲಿ ಅಕ್ಕಿ ಕೊಡಲ್ಲ ಅಂತ ಇನ್ನೊಂದು ಲೆಟರ್ ಬರ್ತದೆ. ಅಕ್ಕಿ ಕೊಡಕ್ಕಾಗಲ್ಲ ಅಂತ ಹೇಳಿದ್ರು. ನಾನು ಕೇಳಿದೆ, ಆ ಡೆಪ್ಟಿ ಮ್ಯಾನೇಜರ್ ಕರೆದಲ್ಲಪ್ಪ, ನೀನೇ ಒಪ್ಕೊಂಡೆ, ಅಕ್ಕಿ ಕೊಡ್ತೀನಿ ಅಂತ ಬರ್ಕೊಟ್ಟೆ, ಯಾಕೆ ಕೊಡಕ್ಕಾಗಲ್ಲ? ಇಲ್ಲ ಮೇಲ್ಗಡೆಯಿಂದ ನಮ್ಗೆ ಆದೇಶ ಇದೆ, ಅಕ್ಕಿ ಕೊಡ್ಬೇಡಿ. ನಾನು ಕೂಡಲೇ ಮುನಿಯಪ್ಪನವ್ರನ್ನ ಕಳಿಸಿದೆ, ನಮ್ಮ ಫುಡ್ ಮಿನಿಸ್ಟರ್. ಅಲ್ಲಿ ಪಿಯೂಷ್ ಗೋಯಲ್ ಅವರನ್ನ ಭೇಟಿ ಮಾಡಿ, ಈ ತರ ಒಪ್ಕೊಂಡಿದ್ದಾರೆ ಅಕ್ಕಿ ಕೊಡ್ಲಿಕ್ಕೆ, ನೀವು 5 kg ಅಕ್ಕಿ 5 kg ಅಕ್ಕಿ ಕೊಡ್ಲಿಕ್ಕೆ ನೀವು ಸಹಕರಿಸಬೇಕು ಅಂತ. ಅವರು ಆಗಲ್ಲ, ಕೊಡಕ್ಕಾಗಲ್ಲ.
ಅದಾದ್ಮೇಲೆ ನಾನು ಪಂಜಾಬ್ ಚೀಫ್ ಮಿನಿಸ್ಟ್ರು, ಛತ್ತೀಸ್ಗಢ ಚೀಫ್ ಮಿನಿಸ್ಟ್ರು, ತೆಲಂಗಾಣ ಚೀಫ್ ಮಿನಿಸ್ಟ್ರು, ಆಂಧ್ರ ಚೀಫ್ ಮಿನಿಸ್ಟರ್ ಎಲ್ಲರ ಹತ್ರ ಪ್ರಯತ್ನ ಮಾಡಿದೆ. ಅದಕ್ಕೆ ಕ್ಯಾಬಿನೆಟ್ ನಲ್ಲಿ ತೀರ್ಮಾನ ಮಾಡೋದು ಅಕ್ಕಿ ಬದಲಿಗೆ ಹಣ ಕೊಡೋಣ, ಅಂದ್ರೆ 34 ರೂಪಾಯಿನಂತೆ 5 ಕೆಜಿಗೆ 170 ರೂಪಾಯಿ ಕೊಡೋದು ಅಂತೇಳಿ ತೀರ್ಮಾನ ಮಾಡಿ ಜುಲೈ ತಿಂಗಳಲ್ಲಿ ಅದನ್ನು ಜಾರಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ ಜುಲೈ 2023. ಆಮೇಲೆ ಗುಲ್ಬರ್ಗದಲ್ಲಿ ಅದೇ ತಿಂಗಳು ಜುಲೈನಲ್ಲಿ ಗೃಹ ಜ್ಯೋತಿ ಯೋಜನೆಯನ್ನು ಜಾರಿ ಕೊಟ್ಟರು. ಗೃಹ ಜ್ಯೋತಿ ಯೋಜನೆಯನ್ನು ಜಾರಿ, ಆಮೇಲೆ ಗೃಹಲಕ್ಷ್ಮಿ ಯೋಜನೆ ಮೈಸೂರಿನಲ್ಲಿ ಜಾರಿ ಕೊಟ್ಟ. ಅದು ಪ್ರತಿ ಬಡ ಕುಟುಂಬದ, ಅಂದ್ರೆ ಯಾರು ಇನ್ಕಮ್ ಟ್ಯಾಕ್ಸ್ ಕಟ್ಟಲ್ಲ, ಅವರು ಇನ್ಕಮ್ ಟ್ಯಾಕ್ಸ್ ಕಟ್ಟೋರಿಗೆ ಇಲ್ಲ, ಇನ್ಕಮ್ ಟ್ಯಾಕ್ಸ್ ಕಟ್ಟದೆ ಇರ್ತಕ್ಕಂಥ ಪ್ರತಿ ಕುಟುಂಬದ ಮನೆ ಯಜಮಾನಿಗೆ ತಿಂಗಳಿಗೆ 2,000 ರೂಪಾಯಿ ಕೊಡೋದು ಅಂತೇಳಿ ತೀರ್ಮಾನ ಮಾಡಿದೆ. ಅದು ಆಗಸ್ಟ್ ತಿಂಗಳಿಂದ ಜಾರಿ ಕೊಟ್ಟರು. ಆಮೇಲೆ ಯುವ ನಿಧಿ ಗುಲ್ಬರ್ಗದಲ್ಲಿ ಗೃಹ ಜ್ಯೋತಿ, ಮೈಸೂರಿನಲ್ಲಿ ಗೃಹಲಕ್ಷ್ಮಿ, ಮತ್ತೆ ಶಿವಮೊಗ್ಗದಲ್ಲಿ ವಿವೇಕಾನಂದರ ಜನ್ಮದಿನ ಅವತ್ತು ಅದನ್ನ ಜಾರಿ ಮಾಡಿದೆ. ಯಾಕಂತಂದ್ರೆ ನಾವು ಕೊಟ್ಟಿದ್ದಂತ ಭರವಸೆ 22-23ರಲ್ಲಿ ಯಾರು ಪಾಸ್ ಆಗಿದ್ದಾರೆ, 6 ತಿಂಗಳು ಯಾರಿಗೆ ಕೆಲಸ ಸಿಕ್ಕಿರಲ್ಲ ಅವರಿಗೆ 2 ವರ್ಷದವರೆಗೆ ಪ್ರತಿ ತಿಂಗಳು ನಿರುದ್ಯೋಗಿ ಪದವೀಧರರಿಗೆ, ಯಾವುದೇ ಪದವಿ ಮಾಡ್ಕೊಂಡಿರ್ಬೋದು, ಪದವೀಧರರಿಗೆ ತಿಂಗಳಿಗೆ 3,000 ರೂಪಾಯಿ ಕೊಡೋದು ಅಂತೇಳಿ ತೀರ್ಮಾನ ಮಾಡಿ ತಿಂಗಳಿಗೆ 3,000 ಕೊಡೋದು ತೀರ್ಮಾನ ಮಾಡಿದೆ. ಅದು ಒಂದು ದೊಡ್ಡ ಸಭೆ ಮಾಡಿ ಶಿವಮೊಗ್ಗದಲ್ಲಿ ಅದನ್ನ ಜಾರಿ ಮಾಡಬೇಕಂತ ತೀರ್ಮಾನವನ್ನು ಮಾಡ್ತಾರೆ. ಸೊ ಹೀಗೆ ನಾವು ಅಧಿಕಾರಕ್ಕೆ ಬಂದ 9 ತಿಂಗಳ ಒಳಗಡೆ, ನಾವು ಅಧಿಕಾರಕ್ಕೆ ಬಂದ 9 ತಿಂಗಳ ಒಳಗಡೆ ಎಲ್ಲ 5 ಗ್ಯಾರಂಟಿಗಳನ್ನು ಕೂಡ ಜಾರಿ ಮಾಡಿ 5 ಗ್ಯಾರಂಟಿಗಳನ್ನು ಕೂಡ ಜಾರಿ ಮಾಡಿದ್ದೀವಿ. ಬಹಳ ವಿಶೇಷ ಏನಪ್ಪಾ ಅಂತಂದ್ರೆ ಮಧ್ಯವರ್ತಿಗಳ ಹಾವಳಿ ಇಲ್ಲ, ನೇರವಾಗಿ ಫಲಾನುಭವಿಗಳ ಖಾತೆಗೆ ಜಮಾ ಆಗ್ತದೆ ಡಿಬಿಟಿ ಮೂಲಕ. ನಾನು ನಿಮಗೆ ಸ್ವಲ್ಪ ಅಂಕಿಅಂಶಗಳನ್ನು ಕೊಟ್ರೆ, ಬರೀತಿರೋ ಇಲ್ಲೋ ಗೊತ್ತಿಲ್ಲ ನನಗೆ, ಅಂಕಿಅಂಶಗಳನ್ನು ಕೊಟ್ರೆ ಶಕ್ತಿ ಯೋಜನೆಯಲ್ಲಿ ಅವತ್ತಿನಿಂದ ಇವತ್ತಿನವರೆಗೆ, ಅಂದ್ರೆ ಏಪ್ರಿಲ್ ಕೊನೆಯವರೆಗೆ ಎಷ್ಟು ಜನ ಮಹಿಳೆಯರು ಉಚಿತ ಪ್ರಯಾಣ ಮಾಡಿದ್ದಾರೆ ಅಂತಂದ್ರೆ 201 ಕೋಟಿ 32 ಲಕ್ಷ ಮಹಿಳೆಯರು ಏಪ್ರಿಲ್ ಕೊನೆಯವರೆಗೆ, ಈಗ ಇನ್ನೂ ಜಾಸ್ತಿ ಆಗಿದೆ. ಇದಕ್ಕೆ ನಾವು ಖರ್ಚು ಮಾಡಿರ್ತಕ್ಕಂಥ ಹಣ 4,857.95 ಕೋಟಿ, 4,857.95 ಕೋಟಿ. ಆಮೇಲೆ ಅನ್ನಭಾಗ್ಯ ಯೋಜನೆಗೆ ಸುಮಾರು 4 ಕೋಟಿ 10 ಲಕ್ಷ 4 ಕೋಟಿ 10 ಲಕ್ಷ ಫಲಾನುಭವಿಗಳಿಗೆ 5,754.6 ಕೋಟಿ 5,754.6 ಕೋಟಿ 51 ಕೋಟಿ. ಆಮೇಲೆ ಗೃಹ ಜ್ಯೋತಿನಲ್ಲಿ
1.6 ಲಕ್ಷ ಕೋಟಿ, 1,60,00,000 ಜನರಿಗೆ 200 ಯೂನಿಟ್ ವರೆಗೆ ಫ್ರೀ ಕರೆಂಟ್. ಇದಕ್ಕೆ ಸುಮಾರು 7,436 ಕೋಟಿ ಖರ್ಚಾಗಿದೆ. 7,436 ಕೋಟಿ ಖರ್ಚಾಗಿದೆ. ಗೃಹಲಕ್ಷ್ಮಿ ಯೋಜನೆ 1,20,00,000 ಯಜಮಾನರಿಗೆ, 1,20,00,000 ಯಜಮಾನಿಯರಿಗೆ 20,293 ಕೋಟಿ 49 ಲಕ್ಷ ಖರ್ಚಾಗಿದೆ. 20,293 ಕೋಟಿ 49 ಲಕ್ಷ ಖರ್ಚಾಗಿದೆ. ಆಮೇಲೆ ಯುವ ನಿಧಿ ಇಲ್ಲಿವರೆಗೆ ನೋಂದಾಯಿಸಲ್ಪಟ್ಟಿರ್ತಕ್ಕಂಥ ನಿರುದ್ಯೋಗಿ ಯುವಕ ಯುವತಿಯರು 1,53,255. ಯಾಕಂದ್ರೆ ಇದು ಜನವರಿನಲ್ಲಿ ಜಾರಿಗೆ ಬಂದದ್ದು. ಅವ್ರಿಗೆ ಡಿಬಿಟಿ ಮೂಲಕ ಇವತ್ತಿನವರಿಗೆ ಅರ್ಹ ಅಭ್ಯರ್ಥಿಗಳಿಗೆ 29,587 ಜನರಿಗೆ ಕೊಟ್ಟಿದೆ. 3,000 ರೂಪಾಯಿ, ಮತ್ತೆ ಡಿಪ್ಲೊಮಾ ಹೋಲ್ಡರ್ಸ್ಗೆ 1,500 ರೂಪಾಯಿ, ಈ ತರ ಕೊಟ್ಟಿದ್ದೀವಿ. ಯಾಕೆ ನಾವು 2 ವರ್ಷಕ್ಕೆ ನಿಗದಿ ಮಾಡಿದೀವಿ ಅಂತಂದ್ರೆ, ಈ 2 ವರ್ಷದಲ್ಲಿ ಸ್ಕಿಲ್ ಡೆವಲಪ್ಮೆಂಟ್ ಟ್ರೈನಿಂಗ್ ಕೂಡ ಕೊಡ್ತೀವಿ. ಉಚಿತವಾಗಿ ಸ್ಕಿಲ್ ಡೆವಲಪ್ಮೆಂಟ್ ಟ್ರೈನಿಂಗ್ ಕೂಡ ಕೊಡ್ತೀವಿ. ಮತ್ತೆ ಆ ಟ್ರೈನಿಂಗ್ ನಲ್ಲಿ ಮಾರುಕಟ್ಟೆನಲ್ಲಿ ಯಾವ ಹುದ್ದೆಗಳಿಗೆ ಡಿಮ್ಯಾಂಡ್ ಇದೆ ಅಂತ ಟ್ರೈನಿಂಗ್ ಅನ್ನು ಕೊಡ್ತೀವಿ. ಫ್ರೀಯಾಗಿ ಟ್ರೈನಿಂಗ್ ಕೊಡ್ತಕ್ಕಂಥ. ಸೊ ಹೀಗೆ 5 ಗ್ಯಾರಂಟಿಗಳನ್ನ ಸಂಪೂರ್ಣವಾಗಿ ಜಾರಿ ಮಾಡಿದ್ದೀವಿ. ಇದಕ್ಕೋಸ್ಕರ 23-24ರಲ್ಲಿ, ಅಂದ್ರೆ 1 ವರ್ಷ ಪೂರ ಇರಲಿಲ್ಲ, 23-24ರಲ್ಲಿ 36,000 ಕೋಟಿ ರೂಪಾಯಿಗಳನ್ನ ಈ 5 ಗ್ಯಾರಂಟಿಗಳಿಗೆ ಖರ್ಚು ಮಾಡಿ, 36,000 ಕೋಟಿ ರೂಪಾಯಿ ಈ 5 ಗ್ಯಾರಂಟಿ ಯೋಜನೆಗಳಿಗೆ ಖರ್ಚು ಮಾಡಿದ್ದೀವಿ. ನಮಗೆ ಬಿಜೆಪಿಯವರು ಟೀಕೆ ಮಾಡಿದ್ರು, ವಿರೋಧ ಪಕ್ಷದವರು. ಪ್ರಜಾಪ್ರಭುತ್ವದಲ್ಲಿ ಟೀಕೆ ಸಹಜ, ಆದರೆ ಆರೋಗ್ಯಕರ ಟೀಕೆಗಳನ್ನ ಮಾಡಬೇಕಲ್ಲ, ಮತ್ತೆ ಸತ್ಯಕ್ಕೆ ಹತ್ತಿರವಾದಂತ ಟೀಕೆಗಳನ್ನ ಮಾಡಿ. ಏನ್ ಟೀಕೆ ಮಾಡಿದ್ರು ಅಂತಂದ್ರೆ, ಈ ಗ್ಯಾರಂಟಿ ಯೋಜನೆಗಳನ್ನ ಜಾರಿ ಕೊಡಕ್ಕಾಗಲ್ಲ, ಅಭಿವೃದ್ಧಿ ಕೆಲಸಗಳಿಗೆಲ್ಲ ಅದಕ್ಕೆ ದುಡ್ಡಿರಲ್ಲ ಅಂತೇಳಿ ಟೀಕೆ ಮಾಡೋದು. ನಾವು ಈಗ ಜಾರಿ ಮಾಡಿದ್ದೀವಿ, ಅಭಿವೃದ್ಧಿ ಕೆಲಸಗಳು ಕೂಡ ನಿಂತಿಲ್ಲ. ನಂಬರ್ 2, ಆಮೇಲೆ ಜಾರಿ ಕೊಟ್ಟ ಮೇಲೆ ಚುನಾವಣಾ ಸಂದರ್ಭದಲ್ಲಿ ಇನ್ನೊಂದು ಆರೋಪ ಮಾಡಿದ್ರು. ಅದೇನಪ್ಪ ಆರೋಪ ಅಂತಂದ್ರೆ, ಪಾರ್ಲಿಮೆಂಟ್ ಎಲೆಕ್ಷನ್ ಒಳಗೆ ಕೊಡ್ತಾರೆ, ಆಮೇಲೆ ನಿಲ್ಲಿಸ್ಬಿಡ್ತಾರೆ. ನಾನು ಅನೇಕ ಸಭೆಗಳಲ್ಲಿ ಹೇಳಿದ್ದೀನಿ, ಈಗಲೂ ಹೇಳ್ತೀನಿ, ಯಾವ ಕಾರಣಕ್ಕೂ ಕೂಡ ಜನ ನಮಗೆ ಆಶೀರ್ವಾದ ಮಾಡಿ 5 ವರ್ಷದವರೆಗೆ ಕಳಿಸಿದ್ದಾರೆ, ಅಲ್ಲಿವರೆಗೂ ಕೂಡ ಈ ಗ್ಯಾರಂಟಿ ಯೋಜನೆಗಳನ್ನು ಜಾರಿ ಕೊಡ್ತೇವೆ. ನೋ ಕ್ವಶನ್ ಆಫ್ ಸ್ಟಾಪಿಂಗ್ ಎನಿ ಗ್ಯಾರಂಟಿ ಯೋಜನೆ. ಯಾವುದನ್ನು ಕೂಡ ನಿಲ್ಲಿಸಲ್ಲ. ಆಮೇಲೆ ಇನ್ನೊಂದು, ನಿಮಗೆ ಅಭಿವೃದ್ಧಿ ಕೆಲಸಗಳು ನಿಂತೋಗಿದ್ದಾವೆ ಅಂತ ಹೇಳ್ತಾರಲ್ಲ, ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್
ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ನಲ್ಲಿ ನಾವು ಅಭಿವೃದ್ಧಿ ಕೆಲಸಗಳು ಅಷ್ಟೇ ಅಲ್ಲ, ಇಟ್ಸ್ ಅನ್ ಎಕ್ಸ್ಪೆಂಡಿಚರ್ ಟು ಕ್ರಿಯೇಟ್ ಅಸೆಟ್ಸ್. ನಾವು 2023-24 ಬಜೆಟ್ನಲ್ಲಿ 54,374 ಕೋಟಿ ಖರ್ಚು ಮಾಡ್ತೀವಿ ಅಂತ ಹೇಳಿದ್ರು. 54,374 ಕೋಟಿ ಖರ್ಚು ಮಾಡ್ತೀವಿ ಅಂತ ಹೇಳಿ. ಆದರೆ ನಾವು ಖರ್ಚು ಮಾಡಿದಂಥ ವೆಚ್ಚ 56,274 ಕೋಟಿ. ಅಂದ್ರೆ ಬಜೆಟ್ನಲ್ಲಿ ಇಟ್ಟಿದ್ದದಕ್ಕಿಂತ ಹೆಚ್ಚು ಖರ್ಚು ಮಾಡಿದ್ವಿ. ವಿಷಯ ಬಹುಶಃ ಅದನ್ನ ಅವ್ರಿಗೆ ರೆವಿನ್ಯೂ ಎಕ್ಸ್ಪೆಂಡಿಚರ್, ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಗೊತ್ತಾಗುತ್ತೆ ಇದು ಗೊತ್ತಿಲ್ಲ ನನಗೆ. ವಿಜಯೇಂದ್ರನಿಗಾಗ್ಲಿ, ಅಶೋಕ್ನಿಗಾಗ್ಲಿ, ಯಡಿಯೂರಪ್ಪನವ್ರಿಗಾಗ್ಲಿ, ಅವ್ರಿಗೆ ಬಸವರಾಜ ಬೊಮ್ಮಾಯಿ ಅವ್ರಿಗಾಗ್ಲಿ ಗೊತ್ತಾಗುತ್ತೆ ಏನೋ ಗೊತ್ತಿಲ್ಲ. ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂತಂದ್ರೆ ಅಭಿವೃದ್ಧಿಗೆ ಖರ್ಚು ಮಾಡೋದು, ಮತ್ತೆ ಆಸ್ತಿ ಸೃಜನೆ ಮಾಡಲಿಕ್ಕೆ ಖರ್ಚು ಮಾಡ್ತಕ್ಕಂಥ ಹಣ ಎಲ್ಲಿ ನಿಂತಿದೆ? ಇದು ಒಂದು. ಎರಡನೇದು ನೀರಾವರಿಗೆ. ನಾವು ಬಜೆಟ್ನಲ್ಲಿ ಹೇಳಿದ್ದದ್ದು 16,369 ಕೋಟಿ. ನಾವು ಖರ್ಚು ಮಾಡಿರೋದು 18,198 ಕೋಟಿ. ಓಕೆ, ಕ್ಲೈಮ್ ನಾವು ಖಜಾನೆ ಖಾಲಿ ಆಗ್ಬಿಟ್ಟಿದೆ, ಅಭಿವೃದ್ಧಿ ಕೆಲಸಗಳು ಮಾಡಿಲ್ಲ. 16,369 ಕೋಟಿ ಬಜೆಟ್ನಲ್ಲಿ ಹೇಳಿದ್ರೆ 18,198 ಕೋಟಿ 34 ಲಕ್ಷ ನೀರಾವರಿಗೆ ಖರ್ಚು ಮಾಡಿ. ಇಲ್ಲಿ ಡೆವಲಪ್ಮೆಂಟ್ ಇದೋಗಿದೆ. ಅದಾದ್ಮೇಲೆ ಪಿಡಬ್ಲ್ಯೂಗೆ 9,722 ಕೋಟಿ ಅನುದಾನ ಮಂಜೂರು ಬಜೆಟ್ನಲ್ಲಿ ಹೇಳಿದ್ದು. ನಾವು ಖರ್ಚು ಮಾಡಿರೋದು 9,661 ಕೋಟಿ, ಅಂದ್ರೆ 99.20%, 99.2%. ಅವರು ಖಜಾನೆ ಖಾಲಿ ಆಗ್ಬಿಟ್ಟದೆ. ಆ ಯಡಿಯೂರಪ್ಪ ಪಾಪರ್ ಆಗ್ಬಿಟ್ಟದೆ. ಪಾಪರ್ ಆಗಿರೋ ಸರ್ಕಾರ ಇದೆಲ್ಲ Can proper government can spend so much money towards irrigation and towards PWD? ಸುಳ್ಳು ಹೇಳಿ, ಅದು ಸತ್ಯಕ್ಕೆ ಹತ್ರ ಅನ್ನೋದು ಇರ್ಬೇಕಲ್ಲ. ಸುಳ್ಳು ಸತ್ಯಕ್ಕೆ ಹತ್ರ ಇರ್ಬೇಕಲ್ವಾ? ಸುಳ್ಳಿನ ಪರಮಾವಧಿ. ಆಮೇಲೆ ಸೋಷಿಯಲ್ ವೆಲ್ಫೇರ್ನಲ್ಲಿ ನಾವು ಇವತ್ತು ಕಾನೂನು ಮಾಡಿದ್ದೀವಿ. ಯಾರು ಮಾಡಿದವರು ಕಾನೂನ? ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರಿಗೆ ಕಾಂಟ್ರಾಕ್ಟ್ ನಲ್ಲಿ ಮೀಸಲಾತಿ ಕೊಡಬೇಕು ಅಂತ ಯಾರು ಮಾಡಿದದು? ಇಟ್ ಈಸ್ ಅವರ್ ಗವರ್ಮೆಂಟ್, ಅವರ್ ಪ್ರೀವಿಯಸ್ ಗವರ್ಮೆಂಟ್ has done it. ಕಾನೂನು ಮಾಡಿರೋದು ಅದನ್ನ 50 ಲಕ್ಷಕ್ಕೆ ಮಾಡಿದ್ದು, ಅದನ್ನ 1 ಕೋಟಿ ಮಾಡಿದವು ಈ ಸಾರಿ.
50 ಲಕ್ಷದಿಂದ 1 ಕೋಟಿವರೆಗೆ ಯಾವುದೇ EMD ಇಲ್ಲದೇನೆ ಕಾಂಟ್ರಾಕ್ಟ್ ನಲ್ಲಿ ರಿಸರ್ವೇಶನ್, ಇನ್ನೂರವರೆಗೆ ಕಾಂಟ್ರಾಕ್ಟ್ ನಲ್ಲಿ ರಿಸರ್ವೇಶನ್ 1 ಕೋಟಿವರೆಗೆ. ಆಯ್ತಾ? ಆಮೇಲೆ SCP TSP ಆಕ್ಟ್ ಮಾಡಿದ್ರಲ್ಲ, 7D ತೆಗೆದಾಕ್ದು. ಅವ್ರು ತೆಗೆದ್ರ ಅವರು 499ರಿಂದ 3 ವರ್ಷ 10 ತಿಂಗಳಿದ್ರಲ್ಲ ಸರ್ಕಾರದಲ್ಲಿ ಬಿಜೆಪಿಯವರು, ಯಾವತ್ತಾರು ಮಾಡಿದಾರ? ಆಮೇಲೆ SCP TSP ಆಕ್ಟ್ ಮಾಡಿದವರು ಯಾರು? ಇಟ್ ಈಸ್ ಕಾಂಗ್ರೆಸ್ ಗವರ್ಮೆಂಟ್, ಇಟ್ ಈಸ್ ಮೈ ಗವರ್ಮೆಂಟ್. ನರೇಂದ್ರ ಮೋದಿ ಅವರು ಭಾಷಣ ಮಾಡ್ತಾರಲ್ಲ, ದಲಿತರಿಗೆ ಪರಿಶಿಷ್ಟ ವರ್ಗದವರಿಗೆ ಅನ್ಯಾಯ ಆಯ್ತು ಅಂತ ಅವ್ರು ಮಾಡಿದಾರ? ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರಿಗೆ SCP TSP ಆಕ್ಟ್ ಮಾಡಿದಾರ? ಕೇರಳದಲ್ಲಿ ಮಾಡಿದಾರ? ಅಥವಾ ಬಿಜೆಪಿ ಅಧಿಕಾರದಲ್ಲಿರ್ತಕ್ಕಂಥ ರಾಜ್ಯಗಳಲ್ಲಿ ಮಾಡಿದಾರ? ನೋ ವೇ. ಮತ್ತೆ ಇವ್ರಿಗೆ ದಲಿತರ ಬಗ್ಗೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರ ಬಗ್ಗೆ ಏನ್ ಕಾಳಜಿ ಇದೆ ಇವ್ರಿಗೆ? ಆಮೇಲೆ ಇನ್ನೊಂದು ಸುಳ್ಳು ಹೇಳ್ತಾರೆ, ಮೈನಾರಿಟೀಸ್ಗೆ ಇನ್ನೂರವರೆಗೆ ಕೊಟ್ಟಿರ್ತಕ್ಕಂಥ ಮೀಸಲಾತಿಯನ್ನ ಕಿತ್ತು ಮುಸ್ಲ್ಮಾನರು ಕೊಟ್ಬಿಡ್ತಾರೆ. ಇದು ನರೇಂದ್ರ ಮೋದಿ ಅವರು ಹೇಳುವುದು. ಏನಾದ್ರು ಸತ್ಯಕ್ಕೆ ಹತ್ರ ಆದದ್ದು ಹೇಳ್ಬೇಕಲ್ಲ. 1994ನೇ ಇಸ್ವಿನಲ್ಲಿ ಮುಸಲ್ಮಾನರಿಗೆ ಮೀಸಲಾತಿ ಕೊಟ್ಟು 4%. ಮೀಸಲಾತಿ ಹೆಂಗಿದೆ ಅಂತಂದ್ರೆ ಕರ್ನಾಟಕದಲ್ಲಿ ಪ್ರವರ್ಗ 1, ಪ್ರವರ್ಗ 2A 2B 3A 3B ಈ ತರ ಮೀಸಲಾತಿ ಇದೆ. ಪ್ರವರ್ಗ 1ಕ್ಕೆ 5% ಕೊಡ್ತಾರೆ. ಪ್ರವರ್ಗ 2Aಗೆ 15% ಕೊಡ್ತಾರೆ. ಪ್ರವರ್ಗ 2Bಗೆ 4% ಕೊಡ್ತಾರೆ. 3Aಗೆ ಅದರಲ್ಲಿ 3Aದಲ್ಲಿ 4%, 3B 5%. 3Aದಲ್ಲಿ ಇರುವ ಡಬಲ್ ಕಮ್ಯುನಿಟೀಸ್ ಬರ್ತಾರೆ. 3Bನಲ್ಲಿ ಲಿಂಗಾಯತರು ಅಂಡ್ ಅದರ್ ಸಬ್ಸೆಕ್ಟ್ಸ್ ಬರ್ತವೆ, ಅವ್ರಿಗೆ 5% ಇದೆ. ಎಕ್ಸೆಪ್ಟ್ ಬ್ರಾಹ್ಮಣರು ಒಂದು ಪರ್ಯಾಯ ಬಿಟ್ರೆ ಬಾಕಿಯವರು ಎಲ್ರಿಗೂ ಮೀಸಲಾತಿ ಸಿಗ್ತದೆ ಕರ್ನಾಟಕದಲ್ಲಿ. 4% ಮೀಸಲಾತಿ ಮುಸಲ್ಮಾನರಿಗೆ 1994ನೇ ಇಸ್ವಿನಲ್ಲಿ ಕೊಟ್ಟದ್ದು. ಅದಕ್ಕೋಸ್ಕರನೇ 2-3 ಆಗಿರೋದು. 2-3 ಆಗಿರೋದು. ಅದು ಚಿನ್ನಪ್ಪರೆಡ್ಡಿ ಆಯೋಗದ ಶಿಫಾರಸಿನ ಮೇಲೆ ಕೊಟ್ಟಿರ್ತಕ್ಕಂಥ ಸುಮಾರು 30 ವರ್ಷದಿಂದ ಜಾರಿನಲ್ಲಿದೆ ಕರ್ನಾಟಕ. 30 ವರ್ಷದಿಂದ ಜಾರಿನಲ್ಲಿದೆ. ಇದನ್ನ ಬಸವರಾಜ ಬೊಮ್ಮಾಯಿ ಅವರು ಒಕ್ಕಲಿಗರು ಮತ್ತು ಲಿಂಗಾಯತರು ಪ್ರತಿಭಟನೆ ಮಾಡಿದಾಗ ನಮಗೆ ಮೀಸಲಾತಿ ಮುಸಲ್ಮಾನರು ಕೊಟ್ಟಿದ್ದಂತ 4% ಅನ್ನ ರದ್ದು ಮಾಡಿಬಿಟ್ಟು 2% ಒಕ್ಕಲಿಗರಿಗೆ 2% ಲಿಂಗಾಯತರಿಗೆ ಮಾಡೋದು. ಇದರ ವಿರುದ್ಧ ಮುಸ್ಲಿಂ ಲೀಗ್ ಕೋರ್ಟ್ ಹೋಗಿದೆ. ಕೋರ್ಟ್ ಅಫಿಡವಿಟ್ ಹಾಕಿದ್ರು ಬಸವರಾಜ ಬೊಮ್ಮಾಯಿ ಸರ್ಕಾರ. ಏನಂತ ಅಫಿಡವಿಟ್ ಹಾಕಿದ್ರು ಅಂತಂದ್ರೆ, ನಾವು ಯಾವ ಕಾರಣಕ್ಕೂ ಯಥಾಸ್ಥಿತಿಯನ್ನ ಬದಲಾವಣೆ ಮಾಡಲ್ಲ. ದಿ ಸ್ಟೇಟಸ್ ಕೋ ವಿಲ್ ಬಿ ಕಂಟಿನ್ಯೂಡ್. ಯಾರು ಹೇಳಿರೋದು ಇದನ್ನ? ಮಿಸ್ಟರ್ ಬಸವರಾಜ ಬೊಮ್ಮಾಯಿ ಗವರ್ಮೆಂಟ್. ಮತ್ತೆ ನರೇಂದ್ರ ಮೋದಿ ಈ ತರ ಸುಳ್ಳು ಹೇಳ್ಬೋದ ಓಟ್ಗೋಸ್ಕರ?
ನೀವು ಅದನ್ನ ಏನ್ ಬರೆದೋದು ಮುಸಲ್ಮಾನರಿಗೆ ಹಿಂದುಳಿದವರಿಗೆ ಕೊಟ್ಟಿರ್ತಕ್ಕಂಥ ಮೀಸಲಾತಿಯನ್ನು ಕಿತ್ತು ಕೊಟ್ಬಿಟ್ರು. ಮುಸಲ್ಮಾನರಿಗೆ ಅನ್ಯಾಯ ಅಲ್ಲ, ಹಿಂದುಳಿದವರಿಗೆ ಎಲ್ಲ ಅನ್ಯಾಯ ಆಗೋಯ್ತು. 15% ಟ್ರೈನಲ್ಲಿ ಇದ್ದೇ ಇದೆ, ಅವ್ರಿಗೆ ಒಂದರಲ್ಲಿ 5% ಇದ್ದೇ ಇದೆ, 3ನಲ್ಲಿ 4% ಇದ್ದೇ ಇದೆ, 3ನಲ್ಲಿ 5% ಇದ್ದೇ ಇದೆ. ಕಿತ್ಕೊಟ್ಟಿರು. ಸೊ ಇದು ಅಪ್ಪಟ ಸುಳ್ಳು, ಅಪ್ಪಟ ಸುಳ್ಳು. ಸ್ವಲ್ಪ ಜಾಸ್ತಿ ಹೇಳಿದ್ರು ಪರವಾಗಿಲ್ವಾ? ಯಾಕಂತಂದ್ರೆ ಇವೆಲ್ಲ ಎಲ್ಲ ನಿಮ್ಗೆ ಗೊತ್ತಾಗ್ಲಿ ಅಂತ ಗಮನದಲ್ಲಿ ಗೊತ್ತಿದೆ, ಆದ್ರೂ ನಿಮ್ ಗಮನದಲ್ಲಿ ಅಂತ ಹೇಳ್ತಾ ಇದ್ದೀನಿ. ಅಲ್ಲ ಅಂತ ಹೇಳ್ತಾ ಇದ್ದೀನಿ. ಸೊ ಎಲ್ಲೂ ಕೂಡ ಮುಸಲ್ಮಾನರಿಗೆ ಹಿಂದುಳಿದವರು ಕೊಟ್ಟಿರ್ತಕ್ಕಂಥ ಮೀಸಲಾತಿಯನ್ನ ಕಿತ್ತು ಕೊಟ್ಟಿಲ್ಲ. ಈ ನಡೆಸುತ್ತದೆ ಬಸವರಾಜ ಬೊಮ್ಮಾಯಿ ಸರ್ಕಾರನೇ ಯಾವ ಸರ್ಕಾರ ಮುಸಲ್ಮಾನರಿಗೆ ರದ್ದು ಮಾಡಿತ್ತು, ಅದೇ ಸರ್ಕಾರ ಸುಪ್ರೀಂ ಕೋರ್ಟ್ ಮುಂದೆ ಯಥಾಸ್ಥಿತಿ ಮುಂದುವರಿಸ್ತೀವಿ. ಟುಡೇ ದಿ ಸ್ಟೇಟಸ್ ಕ್ವೋ ಈಸ್ ಮೇಂಟೈನಿಂಗ್. ಗೊತ್ತಾಯ್ತಲ್ಲ? ಕೂಡ 4% ಮುಸಲ್ಮಾನರಿಗೆ ಕೊಟ್ಟಿರ್ತಕ್ಕಂಥ ಮೀಸಲಾತಿ ಇದೆ, ಉಳಿದವ್ರಿಗೂ ಕೂಡ ಇದೆ. ನಾವು ಎಲ್ಲೂ ಕೂಡ ಕಿತ್ತುಕೊಟ್ಟಿರ್ತಕ್ಕಂಥ ಕೆಲಸವನ್ನ ಮಾಡಿಲ್ಲ. ಆದರೆ ಬಿಜೆಪಿಯವರು ದ್ವೇಷದಿಂದ ಮುಸಲ್ಮಾನರಿಗೆ ಕೊಟ್ಟಿದ್ದಂತ 4% ಮೀಸಲಾತಿಯನ್ನ ರದ್ದು ಮಾಡಿದರು. ವಾಟ್ ಆರ್ಟಿಕಲ್ 15 and 16 ಏನು ಹೇಳ್ತದೆ? ಆರ್ಟಿಕಲ್ 15, 16 of the Indian Constitution ಏನು ಹೇಳ್ತದೆ? Those who are educationally and socially backward, they are entitled to the reservation. Those who are educationally, socially backward, they are entitled to the reservation. ಅದನ್ನು 16 ಆರ್ಟಿಕಲ್ 16 ನಲ್ಲಿ ಶಿಕ್ಷಣಕ್ಕೆ ಮತ್ತು ಉದ್ಯೋಗದಲ್ಲಿ ಮೀಸಲಾತಿಯನ್ನು ಕೊಟ್ಟಿದ್ದಾರೆ ಅಲ್ವಾ? ಆರ್ಟಿಕಲ್ 16 ಕ್ಲಾಸ್ 4, ಆರ್ಟಿಕಲ್ 16 ಕ್ಲಾಸ್ 5 ಕೊಟ್ಟಿದ್ದಾರೆ. ಇಲ್ಲಿ ಇದು ವಿರುದ್ಧವಾಗಿ ಹೇಳಿದ್ರೆ ಏನಂತ ಕರಿಬೇಕು? ಇವರಿಗೆ ಕಾನ್ಸ್ಟಿಟ್ಯೂಷನ್ ಗೊತ್ತಿಲ್ಲ ಅಂತ ಕರಿಬೇಕಾ, ಅಥವಾ ಕಾನ್ಸ್ಟಿಟ್ಯೂಷನ್ ಓದ್ಕೊಂಡಿಲ್ಲ ಅಂತ ಕರಿಬೇಕಾ, ಅಥವಾ ಊರವರಿಗೆ ತಿಳ್ಕೊಳ್ತಕ್ಕಂಥ ಪ್ರಯತ್ನ ಮಾಡಿಲ್ಲ ಅಂತ ಹೇಳ್ಬೇಕಾ? ನಾನು ಇದ್ರ ಬಗ್ಗೆ ಹೆಚ್ಚು ವ್ಯಾಖ್ಯಾನ ಮಾಡಕ್ ಹೋಗಲ್ಲ, ಇಷ್ಟು ಸಾಕು ಅಂತ ಅನ್ಸುತ್ತೆ. ಸೊ ಅದರಿಂದ ಹಿಂದುಳಿದವ್ರಿಗೆ ಕೊಟ್ಟಿರ್ತಕ್ಕಂಥ ಮೀಸಲಾತಿಯನ್ನು ಮುಸಲ್ಮಾನರಿಗೆ ಕಿತ್ತುಕೊಟ್ಟಿದ್ದಾರೆ ಅಂತಕ್ಕಂಥದ್ದು 100% ಸುಳ್ಳು. ಸುಳ್ಳು. ಓಟ್ಗೋಸ್ಕರ ಏನೆಲ್ಲ ಹೇಳೋದಲ್ಲ ಜನರಿಗೆ, ಏನ್ ಬೇಕಾದ್ರೂ ಹೇಳಿ ಜನರಿಗೆ ಭಾವನಾತ್ಮಕವಾಗಿ ಅವರನ್ನ ರುಚಿಗೆಚ್ಚಿ ಓಟ್ ತಗೊಳ್ಳಿಕ್ಕೆ ಪ್ರಯತ್ನ ಮಾಡೋದಲ್ಲ. ಇಟ್ ಇಸ್ ನಾಟ್ ಕರೆಕ್ಟ್. ಆಮೇಲೆ ಇವರು 3 ವರ್ಷ 10 ತಿಂಗಳು ಅಧಿಕಾರದಲ್ಲಿದ್ದರು. ಯಾವುದಾದ್ರೂ ಬದಲಾವಣೆ ಮಾಡಿದಾರ? ಏನಾದರೂ ಬಡವರಿಗೆ ಕಾರ್ಯಕ್ರಮಗಳನ್ನು ಮಾಡಿದಾರ? ನಾನು ಹಿಂದೆ 2013ರಿಂದ 2018ರವರೆಗಿರುವಾಗ 165 ಭರವಸೆಗಳಲ್ಲಿ ಪ್ರಣಾಳಿಕೆಯಲ್ಲಿ ಕೊಟ್ಟಿದ್ದಂತ ಪ್ರಣಾಳಿಕೆಯಲ್ಲಿ 158 ಭರವಸೆಗಳನ್ನು ಈಡೇರಿಸಿದೆ. ಇವರು 2018ರಲ್ಲಿ 600 ಭರವಸೆಗಳು ಕೊಟ್ಟಿದ್ರು.
ಎಷ್ಟು ಪರ್ವತಗಳಿಗೆ ಇಳಿಸಿದ್ದಾರೆ? ನಾಟ್ ಇವನ್ 10%. Not even 10%. Our government, more than 96%, 97% ಮಾಡಿವೆ, 10% ಮಾಡೋಕ್ಕಾಗಲಿಲ್ಲ. ಆಮೇಲೆ ಕಳೆದ ಚುನಾವಣೆಯಲ್ಲಿ ಈಗ ನಾನು ಭ್ರಷ್ಟಾಚಾರ ಇಲ್ಲ ಅಂತ ಹೇಳಕ್ ಹೋಗದೆ, 40% ಕಮಿಷನ್ ತಗೋತಾರೆ ಅಂತ ಕರೆದವರು ಯಾರು? ಕೆಪ್ಪಣ್ಣ. ನಾನ್ ಕರೆದಿದ್ದ ಲೀಡರ್ ಅಪೋಸಿಷನ್ ಆಗಿ ಕೆಪ್ಪಣ್ಣ ಚೇರ್ಮನ್ ಆಫ್ ದಿ ಸ್ಟೇಟ್ ಕಾಂಟ್ರಾಕ್ಟರ್ಸ್ ಅಸೋಸಿಯೇಷನ್. It is he called this government as a 40% government. ಅವರು ಡಿಮ್ಯಾಂಡ್ ಮಾಡಿದ್ರು ಜುಡಿಷಿಯಲ್ ಎನ್ಕ್ವೈರಿ ಮಾಡಿಸಿ ಅಂತ. ನಾವು ಪ್ರೂವ್ ಮಾಡ್ತೀವಿ ನಮ್ಮ ಅಲಿಗೇಷನ್ ಅಂತ. ಮಾಡಲಿಲ್ಲ. ನಾವು ಕೇಳಿದೆವು, ಮಾಡಲಿಲ್ಲ. ಅದಕ್ಕೆ ನಾನು ಈ ಸಾರಿ 40% ಕಮಿಷನ್, ಅದಕ್ಕೆ ಒಂದು ಆಯೋಗ ರಚನೆ ಮಾಡಿದ್ದೀನಿ, ಜುಡಿಷಿಯಲ್ ಕಮಿಷನ್ ಆಯೋಗ ಮಾಡಿದ್ದೀನಿ. ಆಮೇಲೆ ಈ ಕೊರೋನಾ ಸಂದರ್ಭದಲ್ಲಿ ಔಷಧಿ ಪರ್ಚೇಸ್ ಮಾಡಿದಾಗ ಭ್ರಷ್ಟಾಚಾರ ನಡೀತಲ್ಲ, ಅದರ ಬಗ್ಗೆನೂ ಕೂಡ ಒಂದು ಕಮಿಷನ್ ಮಾಡಿದ್ದೀನಿ. ಈ 2 ಕಮಿಷನ್ಗಳು ನಡೀತಾ ಇದ್ದಾವೆ. ಇನ್ನೊಂದು ಕಮಿಷನ್ ಮಾಡಿದೆ, ಅವರು ವರದಿ ಕೊಟ್ಟಿದ್ದಾರೆ. ವರದಿ ನಾವು ಅಕ್ಸೆಪ್ಟ್ ಮಾಡ್ಕೊಂಡಿದ್ದೀವಿ. ಅಕ್ಸೆಪ್ಟ್ ಮಾಡಿ ಅದು ಸಬ್ ಇನ್ಸ್ಪೆಕ್ಟರ್ ರಿಕ್ರೂಟ್ಮೆಂಟ್ ಅದನ್ನು ಕೂಡ ಮಾಡಿದ್ದೀವಿ. ನಾವು ಎಲ್ಲ ತನಿಖೆಗಳು ಮಾಡಿಸಲಿಕ್ಕೆ ಜುಡಿಷಿಯಲ್ ಕಮಿಷನ್ಗಳನ್ನ ಮಾಡಿದ್ದೀವಿ. ನಂಬರ್ 1. ನಾವು ಯಾವತ್ತೂ ಕೂಡ ನಾನು ಭ್ರಷ್ಟಾಚಾರ ನಮ್ಮ ಕಾಲದಲ್ಲಿ ಎಲ್ಲ ನಿಂತೋಗಿದೆ ಅಂತ ಹೇಳಕ್ ಹೋಗಲ್ಲ. ಎಲ್ಲ ನಿಂತೋಗ್ಬಿಟ್ಟಿದೆ ಅಂತ ಹೇಳಕ್ ಹೋಗಲ್ಲ. ಅದು ಈ ಸಮಾಜಕ್ಕೆ ಅಂಟಿತಕ್ಕಂಥ ರೋಗ ಅಂತ ನಾನು ಅನ್ಕೊಂಡಿದ್ದೀನಿ. ಅದನ್ನ ಕಡಿಮೆ ಮಾಡಲಿಕ್ಕೆ ಪ್ರಾಮಾಣಿಕವಾದಂತ ಪ್ರಯತ್ನ ಮಾಡ್ತೀವಿ. ನಂಬರ್ 1. ಸೊ ನಾವು ಇವತ್ತು ಅಧಿಕಾರಕ್ಕೆ ಬಂದ 1 ವರ್ಷದಲ್ಲಿ ಯಾವ ಅಭಿವೃದ್ಧಿ ಕೆಲಸಗಳು ಯಾವ ಇಲಾಖೆಯಲ್ಲೂ ನಿಂತಿಲ್ಲ. ವೆದರ್ ಇಟ್ ಈಸ್ ಹೆಲ್ತ್ ಡಿಪಾರ್ಟ್ಮೆಂಟ್, ವೆದರ್ ಇಟ್ ಈಸ್ education department, whether it is irrigation department, whether it is revenue department, whether it is rural development, ಬೇರೆ ಡಿಪಾರ್ಟ್ಮೆಂಟ್ಗಳು ಯಾವ ಇದರಲ್ಲೂ ಕೂಡ ನಿಂತಿಲ್ಲ. ಅಭಿವೃದ್ಧಿ ಕೆಲಸಗಳು ನಡೀತಾ ಇದ್ದಾವೆ. ಅದರಿಂದ ಬಿಜೆಪಿಯವರು ಮಾಡತಕ್ಕಂಥ ಆರೋಪಗಳಿದಾವಲ್ಲ, ಆ ಆರೋಪಗಳು ಆಧಾರರಹಿತವಾದಂಥ ಆರೋಪಗಳು, ಸುಳ್ಳು ಆರೋಪಗಳು, ಸತ್ಯಕ್ಕೆ ದೂರವಾದಂಥ ಆರೋಪ. ಇದು ಪಾರ್ಲಿಮೆಂಟರಿ ಭಾಷೆ. ಅದು ಕೂಡ ಸುಳ್ಳು ಹೇಳೋದು ಅಂತನ್ನೋದು ಕೂಡ ಪಾರ್ಲಿಮೆಂಟರಿ, ಅನ್ಪಾರ್ಲಿಮೆಂಟರಿ ಏನಲ್ಲ. ಸುಳ್ಳು ಹೇಳ್ತಕ್ಕಂಥದ್ದು. ಇನ್ನು 1 ವರ್ಷದಲ್ಲಿ ನಾವು ಯಾಕೆ ಈ 5 ಗ್ಯಾರಂಟಿಗಳನ್ನ ಕೊಟ್ಟು ಅಂತ, ಬೆಲೆ ಏರಿಕೆ, ಹಣದುಬ್ಬರ, ನಿರುದ್ಯೋಗ ಜಾಸ್ತಿ ಆಗಿದೆ. ಬೆಲೆ ಏರಿಕೆ, ಹಣದುಬ್ಬರ, ನಿರುದ್ಯೋಗ ಜಾಸ್ತಿ ಆಯಿತು. ಸಾಮಾನ್ಯವಾಗಿ ಬಡವರು, ಕೆಳ ಮಧ್ಯಮ ವರ್ಗದವರು ಅವ್ರ ಜೀವನ ಬಹಳ ಕಷ್ಟ ಆಯ್ತು. ಅದಕ್ಕೋಸ್ಕರ ಅವ್ರಿಗೆ ಕೊಂಡ್ಕೊಳ್ತಕ್ಕಂಥ ಶಕ್ತಿಯನ್ನ ಹೆಚ್ಚು ಮಾಡಬೇಕು. ಅಂತೇಳಿ ಇವತ್ತು 1 ತಿಂಗಳಿಗೆ 5 ರಿಂದ 6 ಸಾವಿರ ಕೋಟಿ ರೂಪಾಯಿ ಅವ್ರ
ಕೈ ಕೊಡ್ತಾ ಇದ್ದೀವಿ. ಅಂದರೆ ಉಳಿತಾಯದ ಮೂಲಕ, ನಾವು ನಗದು ಕೊಡೋದ್ರ ಮೂಲಕ ಎಲ್ಲ ಸೇರಿ 5,000 to 6,000 ರೂಪಾಯಿ ತಿಂಗಳಿಗೆ, ಸುಮಾರು 4,60,00,000. ಕರ್ನಾಟಕದಲ್ಲಿ 7 ಕೋಟಿ ಜನ ಇದ್ದಾರೆ ಅಂತಂದ್ರೆ 4,60,00,000 ಜನರಿಗೆ ನಾವು ಪ್ರತಿ ಕುಟುಂಬಕ್ಕೆ ಈಗ 5,000 to 6,000 ರೂಪಾಯಿಗಳನ್ನು ಕೊಡ್ತಾರೆ. ವರ್ಷಕ್ಕೆ ಸುಮಾರು 60,000 ಹೆಚ್ಚು ಹಣವನ್ನ ಪ್ರತಿ ಕುಟುಂಬಕ್ಕೆ ಕೊಡ್ತಾ ಇದೆ. ಇದರಿಂದ ಕೊಳ್ಕೊಳ್ತಕ್ಕಂಥ ಶಕ್ತಿ ಜಾಸ್ತಿ ಆಗಿದೆ. ನಾನು ಅರಸೀಕೆರೆಯಲ್ಲಿ ಭಾಷಣ ಮಾಡ್ತಾ ಇದ್ದೀನಿ ಎಲೆಕ್ಷನ್ ಟೈಮ್ನಲ್ಲಿ. ಒಬ್ಬ ಹೆಣ್ಮಗಳು ಸುಮಾರು 40 ವರ್ಷ ಇರಬೇಕು. ಆ ಹೆಣ್ಮಗಳು ಒಂದು ಹೂನಾರ ಇಟ್ಕೊಂಡು ನಾನು ಮೇಲ್ಗಡೆಯಿಂದ ನೋಡಿದೆ. ಕೆಳಗಡೆ ಭಾಷಣ ಎಲ್ಲ ಮುಗಿಸಿ ಕೆಳಗಡೆ ಬಂದಾಗ ಎಮ್ಮನ ಹತ್ರ ಹೋದೆ. ನೀವು ಯಾಕಂದ್ರೆ ಹೂನಾರ ಇಟ್ಕೊಂಡಿದೀಯ, ಯಾರಿಗ ಹಾಕ್ಬೇಕು ಅಂತ ಇಟ್ಕೊಂಡಿದ್ದೀವಿ, ನಿಮಗೆ ಹಾಕಕ್ಕೆ ಇಟ್ಕೊಂಡಿದ್ದೀನಿ ಸರ್. ಆಮೇಲೆ ಏನಿದು, ಏನು ವಿಶೇಷ ಏನು ಅಂತ ಕೇಳಿದೆ. ಇಲ್ಲ, ನಾನು ನೀವು ಶಕ್ತಿ ಯೋಜನೆ ಜಾರಿಗೆ ತಂದ್ಮೇಲೆ ಅನೇಕ ಭಾಗಗಳಲ್ಲಿ ಟಿಕೆಟ್ ಇಲ್ಲದೇನೆ ಪ್ರಯಾಣ ಮಾಡಿದ್ದೀನಿ. ದೇವಸ್ಥಾನಗಳಿಗೆ ಹೋಗಿದ್ದೀನಿ, ಪ್ರೇಕ್ಷಣೀಯ ಸ್ಥಳಗಳಿಗೆ ಹೋಗಿದ್ದೀನಿ, ಟೂರಿಸಂ ಸೆಂಟರ್ಗಳಿಗೆ ಹೋಗಿದ್ದೀನಿ, ತವ್ರ ಮನೆಗಳಿಗೆ ಹೋಗಿದ್ದೀನಿ, ಸ್ನೇಹಿತರ ಮನೆಗೆ ಹೋಗಿ ಅಲ್ಲೆಲ್ಲ ದುಡ್ಡು ಕೊಡದೇನೆ ಟಿಕೆಟ್ ತಗೊಂಡಿದ್ನಲ್ಲ, ಆ ಟಿಕೆಟ್ಗಳನ್ನೆಲ್ಲ ಸಂಗ್ರಹ ಮಾಡಿ ಅದರಲ್ಲೇ ಒಂದು ಹೂನಾರ ಕಟ್ಟಿದ್ದೀನಿ ಅಂತ ಹೇಳಿ. ಅರಸೀಕೆರೆಯಲ್ಲಿ ಒಬ್ಬ ಹೆಣ್ಣು ಮಗು ಟಿಕೆಟ್ ತಗೊಂಡಿದ್ರಲ್ಲ, ಅವ್ರು ಎಲ್ಲ ಕಡೆ ಹೋಗಿದ್ದ ಕಡೆ ಎಲ್ಲ ಟಿಕೆಟ್ ತಗೊಂಡಿದ್ರಲ್ಲ, ಆ ಟಿಕೆಟ್ಗಳನ್ನೆಲ್ಲ ಸಂಗ್ರಹ ಮಾಡಿ ಆ ಟಿಕೆಟ್ಗಳಿಂದಲೇ ಒಂದು ಹೂನಾರ ಮಾಡಿ ಆ ಹೂನಾರ ನನಗೆ ಹಾಕು. ಇದಕ್ಕಿಂತ ತೃಪ್ತಿ ಇನ್ನೊಂದು ಇದೆಯಾ? ಇದಕ್ಕಿಂತ ಸಮಾಧಾನ ತರ್ತಕ್ಕಂಥದ್ದು ಇನ್ನೊಂದು ಇದೆಯಾ? ಇವತ್ತು ಬಹಳ ಜನ ಬಡತನದ ರೇಖೆಯಿಂದ ಕೆಳಗಡೆ ಇದ್ದವು. ಬಡತನ ರೇಖೆಯಿಂದ ಹೊರಗಡೆ ಬಂದಿರ್ತಕ್ಕಂಥದ್ದು ಗೊತ್ತಾಗ್ತದೆ. ನೀವೆಲ್ಲ ಬಹಳ ಜನ ಟಿವಿಯವರು ಹೋಗಿ ಅವ್ರನ್ನೆಲ್ಲ ಇದು ಮಾಡಿದ್ದೀರಿ ಎಂತದ್ದು ಪ್ರಶ್ನೆ ಮಾಡಿದ್ದೀರಿ. ಬಹಳ ಜನ ಟಿವಿಯವರು, ಐ ಡೋಂಟ್ ನೋ, ಐ ಡು ನಾಟ್ ವಾಂಟ್ ಟು ಮೆನ್ಷನ್ ದಿ ನೇಮ್ಸ್ ಆಫ್ ದಿ ಟಿವಿ ಚಾನಲ್, ಹೋಗಿ ಮಾಡಿದ್ರು. ಅಲ್ಲೆಲ್ಲ ಏನಂತ ಹೇಳಿದ್ದಾರೆ, ಎಲ್ಲ ಹೇಳಿದ್ದಾರೆ. ನಾನು ಇನ್ನೊಂದ್ಸರಿ ಕೊಪ್ಪಳದಲ್ಲಿ ಭಾಷಣ ಮಾಡ್ತಾ ಇದ್ದೆ. ಆ ಕೊಪ್ಪಳದ ಒಬ್ಬ ಹೆಣ್ಮಗಳು, ನಿಮಗೆಲ್ಲ ಇದರಲ್ಲೆಲ್ಲ ವಿಡಿಯೋ ವೈರಲ್ ಆಗಿದೆ ಸೋಷಿಯಲ್ ಮೀಡಿಯಾದಲ್ಲಿ. ಆ ಅಮ್ಮ ಹೇಳ್ತಾ ಇದ್ರು, ಒಂದು ಬಂಗಾರ ಸರ ಇಟ್ಕೊಂಡಿದ್ರು. ಎಲ್ಲಮ್ಮ ಬಂತು ಈ ಬಂಗಾರ ಸರ? ಸಿದ್ದರಾಮಯ್ಯ 2,000 ರೂಪಾಯಿ ಕೊಟ್ಟದನ್ನೆಲ್ಲ ಬೀಸಿ ಅದನ್ನ ನಾನು ಜೀವನದಲ್ಲೇ ಬಂಗಾರ ಸರ ಹಾಕೊಂಡಿರ್ಲಿಲ್ಲ, ಇದು ಬಂಗಾರ ಸರ ಮಾಡಿಸ್ಕೊಂಡಿದ್ದೀನಿ. ಇದಕ್ಕಿಂತ ತೃಪ್ತಿ ಇನ್ನೊಂದು ಬೇಕಾ? ಇದು ಅಮ್ಮ ಹೇಳದ್ದು ವಯಸ್ಸಾದಂತ ಮುದುಕಿ. ಆಮೇಲೆ ಟಿವಿಗಳು, ಬ್ರಿಡ್ಜ್ಗಳು, ಏನದು ಬ್ರಿಡ್ಜ್, ಆಮೇಲೆ ಫ್ಯಾನ್ಗಳು, ವಾಷಿಂಗ್ ಮಿಷಿನ್ಗಳು, ಇವೆಲ್ಲ ಬಹಳ ಜನ ತಗೊಂಡು. ದೇವಸ್ಥಾನಗಳಿಗೆ ನನಗೆ ಹೆಗ್ಡೆಯವರು, ಧರ್ಮಸ್ಥಳದ ಹೆಗ್ಡೆಯವರು ಒಂದು ಪತ್ರ ಬಂತು. ಬಿಜೆಪಿಯನ್ನು ಅವರು ಬಿಜೆಪಿಯಿಂದ ರಾಜ್ಯಸಭಾ ಸದಸ್ಯ, ಬಿಜೆಪಿ ನಿಲ್ದೇ ಇರ್ಬೋದು, ಬಿಜೆಪಿಯವರು ರಾಜ್ಯಸಭಾ ಮೆಂಬರ್ ಮಾಡಿದ್ದಾರೆ ಅವರು ಅಲ್ಲ. ಅವರು ಒಂದು ಪತ್ರ ಬರೆದ್ರು ನನಗೆ. ಏನಂತ ಬರೆದ್ರು ಅಂದ್ರೆ, ನೀವು ಶಕ್ತಿ ಯೋಜನೆ ಜಾರಿ ಮಾಡೋದ್ರಿಂದ ನಮ್ಮ ದೇವಸ್ಥಾನದಲ್ಲಿ ಉಂಡಿಗೆ ಬರ್ತಕ್ಕಂಥ ಹಣ ಜಾಸ್ತಿ ಆಗಿದೆ, ಅದಕ್ಕೆ ನಾವು ಒಂದು ಕಾನೂನು ಮಾಡೋದು. ಆ ಕಾನೂನು ಬೇರೆ ಬೇರೆ ಪ್ರಶ್ನೆ, ಸೈನ್ ಮಾಡಲಿಲ್ಲ ರಾಜ್ಯಪಾಲರು. ಅದಿರಲಿ, ಏನಂತ ಮಾಡೋದು ಅಂತಂದ್ರೆ, ಹೆಚ್ಚು ಹಣ ಬರ್ತಕ್ಕಂಥ ದೇವಸ್ಥಾನಗಳಿಗೆ
ಹಣ ಇಲ್ಲೇ ಇರ್ತಕ್ಕಂಥ ಮುಜರಾಯಿ ದೇವಸ್ಥಾನಗಳಿಗೆ ಕೊಡೋದು ಅಂತ ಕಾರಣ. ಹೆಚ್ಚು ಆದಾಯ ಇರ್ತಕ್ಕಂಥ ದೇವಸ್ಥಾನ ಮುಜರಾಯಿ ದೇವಸ್ಥಾನ, ಕಡಿಮೆ ಆದಾಯ ಬರ್ತಕ್ಕಂಥ ಪೂಜೆ ಮಾಡಕ್ಕೆ ದುಡ್ಡಿರೋದಿಲ್ಲ ಅಲ್ಲಿ, ಪೂಜಾರಿಗೆ ಇದು ಕೊಡಕ್ಕೆ ದುಡ್ಡಿರೋದಿಲ್ವಲ್ಲ, ಅಂಥವ್ರಿಗೆ ಕೊಡಕ್ಕೆ ಅಂತ ಮಾಡೋದು. ಅದನ್ನು ಕೂಡ ತಪ್ಪಾಗಿ ವ್ಯಾಖ್ಯಾನ ನಡೀತದೆ, ತಪ್ಪು ವ್ಯಾಖ್ಯಾನ ಎಲ್ಲ ನಡೀತದೆ. ಇಲ್ಲಿ ನಡಿ ನಾವು ಮಾಡ್ತಕ್ಕಂಥ ಎಲ್ಲ ಕಾನೂನುಗಳು ಕೂಡ, ಆಮೇಲೆ ಈ ಎಪಿಎಂಸಿ ಆಕ್ಟ್ ಕೇಂದ್ರ ಸರ್ಕಾರ ವಾಪಸ್ ತಗೊಂಡು, ಇಲ್ಲೂ ಕೂಡ ಆನ್ ದಿ ಡೈರೆಕ್ಷನ್ ಆಫ್ ದಿ ಸೆಂಟ್ರಲ್ ಗವರ್ಮೆಂಟ್ ಕರ್ನಾಟಕದಲ್ಲೂ ಮಾಡುತ್ತಿದ್ದಾರೆ. ಅವರೇ ಡ್ರಾಫ್ಟ್ ಕಳಿಸ್ಕೊಟ್ಟಿದ್ರು ಏನು ಯಾವ ತರ ಅಮೆಂಡ್ಮೆಂಟ್ ಮಾಡಬೇಕು, ಅದನ್ನ ವಾಪಸ್ ತಗೊಂಡಿದ್ವಿ. ಆಮೇಲೆ ಎಲ್ಲಕ್ಕಿಂತ ಬಹಳ ಮುಖ್ಯವಾಗಿ ಬಹಳ ಜನ ನೀವು ಕೂಡ ಹೇಳ್ತಾ ಇದ್ರಿ, ನನ್ನ ಮೇಲೆ ಅನುಮಾನ ಪಡ್ತಾ ಇದ್ರಿ, ಜಾತಿ ಗಣತಿ ರಿಪೋರ್ಟ್ ಅನ್ನ ತಗೊಳ್ಳಲ್ಲ ಸಿದ್ದರಾಮಯ್ಯಗೆ ಧೈರ್ಯ ತಗೊಳಕ್ಕೆ, ಯಾರಿಗೂ ಕೂಡ ತೊಂದರೆ ಆಗಲ್ಲ ಅಂತ. ಒಂದು ವೇಳೆ ತೊಂದರೆ ಆದ್ರೆ ಅದು ಸರಿಪಡಿಸ್ತಕ್ಕಂಥ ಕೆಲಸ ಮಾಡಿ, ಬಟ್ ರಿಪೋರ್ಟನ್ನೇ ತಗೋಬೇಡಿ ಅಂತ. ಸುಮಾರು 262 ಕೋಟಿ ಖರ್ಚು ಮಾಡಿದ್ವಿ ಇದಕ್ಕೋಸ್ಕರ. ನಾನು ಇದ್ದಾಗಲೇನೆ ಮಾಡಿದ್ದದು. ಈಗ ಇವರು ಎಂತರು ಬಿಹಾರ್ನಲ್ಲಿ ಇವ್ರು ಮಾಡೋದು ಜಾತಿ ಗಣತಿ ಮಾಡೋ ಉದ್ದೇಶ ಏನಪ್ಪಾ ಅಂತಂದ್ರೆ, ಸ್ವಾತಂತ್ರ್ಯ ಬಂದು ಇಷ್ಟು ವರ್ಷ ಆಗಿದೆ, ಯಾರು ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಯಾವ ಸ್ಥಳದಲ್ಲಿದ್ದಾರೆ ಗೊತ್ತಾಗಬೇಕಲ್ಲ, ಅವ್ರಿಗೆ ಪ್ರಿಫರೆನ್ಷಿಯಲ್ ಟ್ರೀಟ್ಮೆಂಟ್ ಕೊಡ್ಬೇಕಲ್ಲ. ನೀವು ಪ್ರಿಫರೆನ್ಷಿಯಲ್ ಟ್ರೀಟ್ಮೆಂಟ್ ಕೊಡದೇ ಹೋದ್ರೆ ಸರ್ವರಿಗೂ ಸಮಪಾಲು ಸಮಪಾಲು ಹೆಂಗಾಗ್ತದೆ? ಡೋಂಟ್ ಗಿವ್ ಇಟ್ ಎಕನಾಮಿಕಲಿ ಅಂಡ್ ಸೋಷಿಯಲಿ ಎಜುಕೇಶನಲಿ ಬ್ಯಾಕ್ವರ್ಡ್ ಇರೋರಿಗೆ ಪ್ರಿಫರೆನ್ಷಿಯಲ್ ಟ್ರೀಟ್ಮೆಂಟ್ ಇಲ್ಲದೆ ಹೋದ್ರೆ ಸಮಾಜ ಮಾಡೋದು ಹೆಂಗೆ? ಇಷ್ಟು ವರ್ಷ ಆದ್ರೂ ಕೂಡ ಅವ್ರು ಆರ್ಥಿಕವಾಗಿ, ಸಾಮಾಜಿಕವಾಗಿ ಸಬಲರಿದ್ದಾರೋ ಇಲ್ಲವೋ ಅಂತ ಗೊತ್ತಾಗಬೇಕಲ್ಲ, ಮುಖ್ಯವಾಗಿ ನೀವು ಬಂದಿದ್ದಾರೋ ಇಲ್ಲವೋ ಅಂತ ಗೊತ್ತಾಗಬೇಕಲ್ಲ. ನೀವು ಜಾತಿ ಗಣತಿ ಮಾಡಿದ್ದೇನೆ, ಸೋಷಿಯೋ ಎಕನಾಮಿಕ್ ಸರ್ವೆ ಮಾಡಿದ್ದೇನೆ, ಏನ್ ಗೊತ್ತಾಗುತ್ತೆ? ಹೇಗೆ ಗೊತ್ತಾಗುತ್ತೆ? ಪ್ರತಿ ಜಾತಿನೂ ಕೂಡ ಅವ್ರಿಗೆ ಸೋಷಿಯೋ ಎಕನಾಮಿಕ್ ಸರ್ವೆ ಮಾಡದೆ ಹೋದ್ರೆ, ಜಾತಿ ಗಣತಿ ಮಾಡದೆ ಹೋದ್ರೆ ಹೇಗೆ ಗೊತ್ತಾಗುತ್ತೆ? ಮತ್ತೆ ಹೌ ಟು ಟ್ರೀಟ್ ದೆಮ್ ಪ್ರಿಫರೆನ್ಷಿಯಲಿ ಎಕನಾಮಿಕಲಿ, ಅವ್ರಿಗೆ ಪ್ರಿಫರೆನ್ಷಿಯಲ್ ಟ್ರೀಟ್ಮೆಂಟ್ ಕೊಡೋದು ಹೆಂಗೆ? ಅದಕ್ಕೋಸ್ಕರ ಇರಲೇಬೇಕು ಅಂತೇಳಿ ನಾನು ಹಿಂದೆ ಚೀಫ್ ಮಿನಿಸ್ಟರ್ ಇದ್ದಾಗಲೇ ಪರ್ಮನೆಂಟ್ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ ಅವ್ರಿಗೆ ವಹಿಸಿದ್ದೆ. ಅದು ಇವ್ರ ಕಾಲದಲ್ಲಿ ಬಂದಾಗ ರಿಪೋರ್ಟ್ ತಯಾರಾಯಿತು. ನಾನಿದ್ದಾಗ ಮಾಡಿದರೆ ರಿಪೋರ್ಟ್ ತಗೊಬಿಡುವೆ ಆಗ್ಲೇನೆ, ಆದರೆ ತಗೊಳ್ಳಿಲ್ಲ. ಈಗ ತಯಾರಾಯಿತು, ಅದು ತಗೊಂಡಿದ್ವಿ. ಸೊ ಇದು ಯಾರಿಗೂ ಕೂಡ ಹಾರಂ ಆಗಲ್ಲ, ಯಾರಿಗೂ ಕೂಡ ತೊಂದರೆ ಆಗಲ್ಲ. ಈಗ ಮೋದಿಯವರು ಎಕನಾಮಿಕಲಿ ವೀಕರ್ ಸೆಕ್ಷನ್ಸ್ಗೆ ರಿಸರ್ವೇಶನ್ ಕೊಟ್ಟರಲ್ಲ, ಎಕನಾಮಿಕಲಿ ವೀಕರ್ ಸೆಕ್ಷನ್ಸ್ಗೆ ಮೀಸಲಾತಿ ಕೊಡ್ಲಿಲ್ವ? 10% ಕೊಡ್ಲಿಲ್ವಾ? ಇಡೀ ದೇಶದಲ್ಲಿ ಈಗ ಮೀಸಲಾತಿ ಇಲ್ಲದವ್ರು ಯಾರಿದ್ದಾರೆ ಹೇಳಿ ತೋರಿಸೋಣ. ಇಡೀ ದೇಶದಲ್ಲಿ ಮೀಸಲಾತಿ ಈಗ ಒಳಪಡದೇ ಇರ್ತಕ್ಕಂಥವ್ರು ಯಾರಿದ್ದಾರೆ? ಎನಿ ಕಮ್ಯುನಿಟಿ ಇಸ್ ದೇರ್ which is not getting benefit under the reservation? ಸೊ ಮೀಸಲಾತಿಯನ್ನು ವಿರೋಧ ಮಾಡೋದ್ರಲ್ಲಿ ಅರ್ಥ ಇಲ್ಲ. ಸೊ ದಿಸ್ ಇಸ್ ದಿ ಪೊಸಿಷನ್ ಇನ್ ದಿ ಕಂಟ್ರಿ. ಅದರಿಂದ ಅದಕ್ಕೋಸ್ಕರನೇ ರೈಟ್ಲಿ ಮ್ಯಾನಿಫೆಸ್ಟೋದಲ್ಲಿ ಕಾಂಗ್ರೆಸ್ ಪಾರ್ಟಿಯವರು ನಾವು ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದ್ರೆ
ಜಾತಿ ಗಣತಿಯನ್ನ ಮಾಡ್ತೇವೆ, ಆರ್ಥಿಕ ಸಾಮಾಜಿಕ ಸರ್ವೆಯನ್ನ ಮಾಡ್ತೇವೆ. ಅದಕ್ಕೊಂದು ತಪ್ಪು ವ್ಯಾಖ್ಯಾನ ಮಾಡಿ ಜನರನ್ನ ತಪ್ಪಾರಿಗಳಿಲಿಕ್ಕೆ ಪ್ರಯತ್ನ ಮಾಡಿ. ನಾನು ಕೇಂದ್ರ ಕಾಂಗ್ರೆಸ್ ಪಾರ್ಟಿಯವರು ಮಾಡಿರ್ತಕ್ಕಂಥ ಇದನ್ನೆಲ್ಲ ಹೇಳಕ್ ಹೋಗಲ್ಲ. ಈಗ ನಾವು ನಮ್ಮ ಸರ್ಕಾರ ಎಲ್ಲ ಜನಾಂಗದವ್ರಿಗೆ. ಆಮೇಲೆ ಇನ್ನೊಂದು ಹೇಳ್ಬಿಡ್ತೀನಿ ನಾನು, ಈ ಮುಂದಿನ ವರ್ಷ ನಿಲ್ಲಿಸ್ಬಿಡ್ತಾರೆ ಪಾರ್ಲಿಮೆಂಟ್ ಎಲೆಕ್ಷನ್ ಆದ್ಮೇಲೆ ಅಂತ ಹೇಳಿದ್ರಲ್ಲ. ಮುಂದಿನ ವರ್ಷ ಎಷ್ಟು ಹಣ ಇಟ್ಟಿದ್ದೀನಿ ಗೊತ್ತಾ? ನಾನು 24-25 ಬಜೆಟ್ನಲ್ಲಿ ಎಷ್ಟು ಹಣ ಇಟ್ಟಿದ್ದೀನಿ? 52,009 ಕೋಟಿ. ಇದು ಇಷ್ಟಾಗ್ಬೋದು ಅಂತ ಇಟ್ಟಿದ್ದೀವಿ ಅಷ್ಟೇ, ಇನ್ನೂ ಜಾಸ್ತಿ ಆಗ್ಬೋದು. 52,009 ಕೋಟಿ ನಿಲ್ಸೋಗಿದ್ರೆ ಬಜೆಟ್ ನಲ್ಲಿ 52,009 ಕೋಟಿ ಅಂತ ಹೇಳ್ತಿದ್ದ. ಬಜೆಟ್ ಆದ್ರೂ ಓದ್ಕೋಬೇಕಲ್ಲ. ನಾನು 24-25ಗೆ ಮಣಿಸಿರ್ತಕ್ಕಂಥ ಬಜೆಟ್ ಆದ್ರೂ ಓದ್ಕೊಂಡು ಹೇಳ್ಬೇಕಲ್ಲ. $52,009 ಕೋಟಿ. ಇದು estimated amount. Maybe it may be more than this. ಬಜೆಟ್ ನಲ್ಲಿ ಯಾವಾಗಲೂ ಎಸ್ಟಿಮೇಟೆಡ್ ಅಮೌಂಟ್ ಇಡೋದು. ರಿಸೀಟ್ಸ್ ಕೂಡ ಎಸ್ಟಿಮೇಟೆಡ್, ಎಕ್ಸ್ಪೆಂಡಿಚರ್ ಕೂಡ ಎಸ್ಟಿಮೇಟೆಡ್. ಸೊ ನಾನು ಯಾಕೆ ಈ ಮಾತು ಇದನ್ನ ಹೇಳಿದ್ದೀನಿ ಅಂತಂದ್ರೆ, ಸುಮ್ಮನೆ ವಿಜೇಂದ್ರನು ವಿರೋಧ ಮಾಡೋದು, ಯಾರು ಅಶೋಕ ವಿರೋಧ ಮಾಡೋದು, ಲೀಡರ್ ಆಫ್ ದಿ ಅಪೋಸಿಷನ್ ಬಸವರಾಜ ಬೊಮ್ಮಾಯಿ ವಿರೋಧ ಮಾಡೋದು, ಯಡಿಯೂರಪ್ಪನವರು ಎಲ್ಲ ಕಡೆ ಅನೇಕ ಕಡೆಗೆ ನಾನು ಭಾಷಣ ಕೇಳಿದೆ. ಪಾಪರ ಆಗ್ಬಿಟ್ಟದೆ ಈ ಗೌರ್ಮೆಂಟ್, ಖಜಾನೆ ಎಲ್ಲ ಖಾಲಿ ಆಗ್ಬಿಟ್ಟದೆ ಈ ಗೌರ್ಮೆಂಟ್ ನಲ್ಲಿ. ಪಾಪರ್ ಆಗಿದ್ರೆ, ಖಾಲಿ ಆಗಿದ್ರೆ ಅಭಿವೃದ್ಧಿ ಕೆಲಸ ಮಾಡಬೇಕಾಗಿತ್ತ. ನಾನು ಹೇಳಿದೆ, ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಎಷ್ಟೆಷ್ಟಾಗಿದೆ, ನೀರಾವರಿಗೆ ಎಷ್ಟು ಖರ್ಚು ಮಾಡಿದ್ವಿ, PWಗೆ ಎಷ್ಟು ಖರ್ಚು ಮಾಡಿದ್ವಿ, ಸೋಷಿಯಲ್ ವೆಲ್ಫೇರ್ ಎಷ್ಟು ಖರ್ಚು ಮಾಡಿದ್ವಿ, ರೂರಲ್ ಡೆವಲಪ್ಮೆಂಟ್ಗೆ ಎಷ್ಟು ಖರ್ಚು ಮಾಡಿದ್ವಿ. ಅವ್ರಿಗಿಂತ ಜಾಸ್ತಿ ಮಾಡಿದೀವಿ ಹೊರತು ಕಡಿಮೆ ಮಾಡಿದ್ವಿ. ಹಿಂದಿನ ಸರ್ಕಾರಕ್ಕಿಂತ ಜಾಸ್ತಿ ಮಾಡಿದೀವಿ ಹೊರತು ಕಡಿಮೆ ಆಗಿಲ್ಲ. ಆಮೇಲೆ ಬಸವರಾಜ ಬೊಮ್ಮಾಯಿ ಮಂಡಿಸಿದಂತ ಬಜೆಟ್ 3,09,000 ಕೋಟಿ. ಎಷ್ಟು? 3,09,000 ಕೋಟಿ. ನಾನು 24-25ಗೆ ಮಂಡಿಸಿರ್ತಕ್ಕಂಥ ಬಜೆಟ್ 23-24ಕ್ಕೆ ಮಂಡಿಸಿದಂಥ ಬಜೆಟ್ ಬಸವರಾಜ್ ಮಂಡಿಸಿದ್ದು 3,09,000 ಕೋಟಿ. ನಾನು 24-25ಕ್ಕೆ ಮಂಡಿಸಿರ್ತಕ್ಕಂಥ ಬಜೆಟ್ 3,71,000. Tell me, ಇದು ಪಾಪರಾಗಿರೋ ಸರ್ಕಾರ 3,09,000 ಕೋಟಿಯಿಂದ 3,71,000 ಕೋಟಿಗೆ ಹೋಗ್ಬೇಕಾದ್ರೆ ಪಾಪ ಸರ್ಕಾರ ಮಾಡಕ್ಕಾಗ್ತದೆ. The allegations made by BJP is only political. ಅದು ಕೂಡ ಬೇಸ್ಲೆಸ್ ಅಲಿಗೇಷನ್. ಸೊ ಈ ಒಂದು ಬಹುಶಃ ಸಾಕು ಅಂತ ಅನ್ಸುತ್ತೆ. ಇದನ್ನೇ ಬರೀರಿ. ಸೊ ನಾವು ಈಗ ಒಂದು ವರ್ಷನ 7 ಕೋಟಿ ಜನರು ಆಶೀರ್ವಾದ ಮಾಡಿದ್ರು. 7 ಕೋಟಿ ಕನ್ನಡಿಗರು ಆಶೀರ್ವಾದ ಮಾಡಿದ್ರು. ಅವರಿಗೆ ಗೌರವ ಕೊಟ್ಟ ಮಾತಿನಂತೆ ನಡ್ಕೊಂಡಿದ್ದೀವಿ, ನುಡಿದಂತೆ ನಡೆದಿದ್ದೇವೆ.
2ನೇ ವರ್ಷಕ್ಕೆ ಇವತ್ತಿನಿಂದ ಕಾಲಿಡ್ತಾ ಇದ್ದೇವೆ. ಅದಕ್ಕೋಸ್ಕರ ಈ ರಾಜ್ಯದ ಎಲ್ಲ ನಮ್ಮನ್ನು ಆಶೀರ್ವಾದ ಮಾಡದೇ ಇರ್ತಕ್ಕಂಥ ಎಲ್ಲ ಜನರಿಗೆ 7 ಕೋಟಿ ಕನ್ನಡಿಗರಿಗೆ ನಾನು ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅದರಿಂದ ಈ ಕೋಡ್ ಆಫ್ ಕಾಂಡಕ್ಟ್ ಇರೋದ್ರಿಂದ ಜನರಿಗೆ ಧನ್ಯವಾದ ಹೇಳಲಿಕ್ಕೆ ಸಾಧ್ಯ ಆಯ್ತಲ್ಲ, ಸಮಾರಂಭ ಮಾಡಿ ಧನ್ಯವಾದ ಹೇಳಲಿಕ್ಕೆ ಆಯ್ತಲ್ಲ. ಥ್ರೂ ಯು, ನಿಮ್ಮ ಮೂಲಕ ರಾಜ್ಯದ ಜನತೆಗೆ ಧನ್ಯವಾದಗಳು, ನಿಮಗೂ ಧನ್ಯವಾದ. ಆಮೇಲೆ ಶ್ರೀಧರ ಹೇಳಿದನಲ್ಲ ಕೆಲವು, ಅದನ್ನೆಲ್ಲ ಪ್ರತ್ಯೇಕ ಮಾತಾಡ್ತೀನಿ, ಈಗ ಇಲ್ಲಿ ಹೇಳೋದಿಲ್ಲ, ಹೇಳಕ್ ಹೋಗೋದಿಲ್ಲ. ನಾನು ಸಿಂಪಥೆಟಿಕ್ ಆಗಿ ನಿಮ್ಮ ಡಿಮ್ಯಾಂಡ್ಸ್ನ ನಾನು ಕನ್ಸಿಡರ್ ಮಾಡ್ತೇನೆ ಅಂತ ಅಷ್ಟೇ ಬಯಸ್ತಾ ಇದ್ದೇನೆ. ನಿಮ್ಮೆಲ್ಲರಿಗೂ ನಮಸ್ಕಾರ. ಒಬ್ಬರಾಗಿ ಕೇಳಬೇಕು, ಚಿಕ್ಕದಾಗಿರ್ಬೇಕು, ಒಬ್ಬರಿಗೆ ಒಂದೇ ಅವಕಾಶ. Opposition is attacking you on law and order issue. That is a big issue. Law and order issue. Opposition always talks about failure of law and order. ಅದ್ರ ಬಗ್ಗೆ ಏನ್ ಹೇಳ್ತಾರೆ ನೋಡಿ, ನಾನು ಲಾ ಅಂಡ್ ಆರ್ಡರ್ ಇಶ್ಯೂ ಹುಬ್ಬಳ್ಳಿನಲ್ಲಿ 2 ಮರಣಗಳಾಗಿವೆ ಹೆಣ್ಮಕ್ಳು. ನಾನು ಅದನ್ನು ಖಂಡಿಸ್ತೇನೆ. ಒಂದು ಯಾರು ನೇಹ, ಇನ್ನೊಂದು ಅಗ್ನಿ, 2 ಕೂಡ ಮರಣಗಳಾಗಿದ್ದವು. 2 ತಿಂಗಳುಗಳಲ್ಲಿ ಆಗ್ಬಿಟ್ಟಿದ್ದಾರೆ. ಈಗಾಗಲೇ ನೇಹ ಮರ್ಡರ್ ಕೇಸ್ನಲ್ಲಿ ನಾವು ಅಪರಾಧಿಯನ್ನ ಹಿಡಿದಿದ್ದೇವೆ, ಮತ್ತೆ ಸ್ಪೆಷಲ್ ಕೋರ್ಟ್ ಮಾಡಿದ್ದೇವೆ, ಸ್ಪೆಷಲ್ ಪಿಪಿ ಮಾಡಿದ್ದೇವೆ. ಸೊ ಅದಕ್ಕೆ ವಿಶೇಷವಾಗಿ ತಪ್ಪಿತಸ್ಥರಿಗೆ ಶಿಕ್ಷೆ ಕೊಡಿಸಬೇಕು ಅಂತಕ್ಕಂಥದ್ದು ನಾನು ಉದ್ದೇಶಿ ಈಗಾಗಲೇ ಪಬ್ಲಿಕ್ ಪ್ರಾಸಿಕ್ಯೂಟರ್ ಜೊತೆ ಮಾತಾಡಿದ್ದೀನಿ. ಈ ಸೀರಿಯಸ್ ಆಗಿ ಈ ಕೇಸನ್ನು ಮಾಡಬೇಕು, ಅದಕ್ಕೋಸ್ಕರ ಸ್ಪೆಷಲ್ ಕೋರ್ಟ್ ಮಾಡಿರ್ತಕ್ಕಂಥದ್ದು ಮಾಡಬೇಕು ಅಂತ. 2ನೇದು ಮತ್ತೆ ಅಂಜಲಿ ತತ್ವ ಎನ್ನುವುದು ಕೂಡ, ಅದು ಕೂಡ ಎ ಲೈಟ್ನಲ್ಲೇ ಮರ್ಡರ್ ಆಗಿದೆ, ಅದು ಆಗಬಾರ್ದಾಗಿತ್ತು, ಆಗಿದೆ. ಸೊ ಇದರಿಂದ ಏನಾಗುತ್ತೆ, ಸರ್ಕಾರದಲ್ಲಿ ಕಾನೂನು ಸುವ್ಯವಸ್ಥೆ ಹಾಳಾಗಿದೆ ಅಂತಕ್ಕಂಥ ಭಾವನೆ ಯಾರಿಗಾರು ಬರ್ತದೆ. ನಿಮಗೂ ಬರ್ತದೆ, ನನಗೂ ಬರ್ತದೆ, ಎಲ್ರಿಗೂ ಬರ್ತದೆ. ಬಟ್ ಟ್ರೂತ್ ಈಸ್ ಅದರ್ವೈಸ್. ಈಗ 2021ರಲ್ಲಿ ಮರ್ಡರ್ಗಳು 449 ಆಗಿತ್ತು. 2000 ಫುಲ್ ಇಯರ್ನಲ್ಲಿ 1342 ಆಗಿತ್ತು ಅಫೆನ್ಸಸ್. ಆಮೇಲೆ 22ರಲ್ಲಿ 466 ಆಗಿತ್ತು. 22ನಲ್ಲಿ ಫುಲ್ ಇಯರ್ನಲ್ಲಿ 13,370 ಆಗಿತ್ತು. 23ರಲ್ಲಿ 431 ಆಗಿತ್ತು. ಫುಲ್ ಇಯರ್ನಲ್ಲಿ 2023ರಲ್ಲಿ 1294 ಆಯಿತು ಅಫೆನ್ಸ್ಗಳು. 30/4/2024ರಲ್ಲಿ 430 ಆಗಿದೆ. ಅಂತೇಳಿ ನಾನು ಡಿಪೆಂಡ್ ಮಾಡ್ಕೊತಾ ಇಲ್ಲ. ಅಂದ್ರೆ ಈ ಅಂಕಿಅಂಶಗಳನ್ನು ನೋಡಿದಾಗ ಹಿಂದಿನ ವರ್ಷಕ್ಕಿಂತ ಕಡಿಮೆನೇ ಆಗಿದೆ. ಆದರೆ ಮರಣಗಳಾಗೋದು, ಅತ್ಯಾಚಾರಗಳಾಗ್ತಕ್ಕಂಥದ್ದು ಒಂದು ನಾಗರಿಕ ಸಮಾಜಕ್ಕೆ ಶೋಭೆ ತರ್ತಕ್ಕಂಥದ್ದಲ್ಲ. ಅದಕ್ಕೆ ನಾನು ಪೊಲೀಸ್ನವ್ರಿಗೆ ಬಹಳ ಸ್ಟ್ರಿಕ್ಟ್ ಆಗಿ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀನಿ. ಅಂಕಿಅಂಶಗಳನ್ನು ನೋಡ್ಕೊಂಡು ನಾವು ಈ ಕೃತ್ಯಗಳು ನಡೆಯುವ ರೀತಿಯಲ್ಲಿ ನೋಡ್ಕೊಳ್ಳಿಕ್ಕೆ ಎಲ್ಲ ಅಗತ್ಯ ಕ್ರಮಗಳು ತಗೋಬೇಕು ಅಂತ ಹೇಳಿದ್ದೀನಿ. ಮತ್ತೆ ನಾವು ಹುಬ್ಬಳ್ಳಿನಲ್ಲಿ ಪರ್ಟಿಕ್ಯುಲರ್ಲಿ ಈ ಹುಬ್ಬಳ್ಳಿ ಅಲ್ಲಿ ಇವರನ್ನ ಸಸ್ಪೆಂಡ್ ಮಾಡಿದ್ದೀನಿ. ಇನ್ಸ್ಪೆಕ್ಟರ್, ಡಿವೈಎಸ್ಪಿ, ಡಿಸಿಪಿ ಲಾ ಅಂಡ್ ಆರ್ಡರ್, ಡಿಸಿಪಿ ಕ್ರೈಮ್ಸ್ ಎಲ್ಲವೂ ಕೂಡ ಸಸ್ಪೆಂಡ್ ಮಾಡಿದ್ದೀವಿ. ಸೊ ನಾವು ಏನೇನು ಕ್ರಮ ಸರ್ಕಾರದಿಂದ ತಗೊಳ್ಳಿಕ್ಕೆ ಸಾಧ್ಯ ಆಗ್ತದೆ, ಡಿಸಿಪಿ ಕ್ರೈಮ್, ಡಿಸಿಪಿ ಲಾ ಅಂಡ್ ಆರ್ಡರ್,
ಡಿವೈಎಸ್ಪಿ ಅಂಡ್ ಇನ್ಸ್ಪೆಕ್ಟರ್ ಎಲ್ಲರೂ ಸಸ್ಪೆಂಡ್ ಮಾಡಿದ್ದೀವಿ. ಯಾಕಂತಂದ್ರೆ ನನ್ನ ಪ್ರಕಾರ ಅಂಗಡಿ ಮರ್ಡರನ್ನು ತಡಿಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ಪೊಲೀಸ್ನವರು ಕರ್ತವ್ಯ ಲೋಪ ಮಾಡಿರೋದು ಮೇಲ್ನೋಟಕ್ಕೆ ಕಾಣಿಸುತ್ತೆ. ಅದನ್ನು ಮಾಡ್ತಕ್ಕಂಥ ಮಾಡಿದ್ದೀವಿ. ಅದರಿಂದ ಸರ್ಕಾರ ಕಾನೂನು ಸುವ್ಯವಸ್ಥೆಯನ್ನ ಕಾಪಾಡಲಿಕ್ಕೆ ಎಲ್ಲ ಕ್ರಮಗಳನ್ನು ಕೂಡ ತಗೊಳ್ತದೆ ಅಂತಕ್ಕಂಥದ್ದು ನಿಮ್ಮ ಪ್ರಶ್ನೆಗೆ ಉತ್ತರ. ಇಲ್ಲ, ಕಾಕ್ತಾಳೀಯ ಯುವತಿಯರು ಮರ್ಡರ್ ಆಗಿದೆ, ಈಗ ಆಗಬಾರದು. ನಾನು ತೀವ್ರ ಖಂಡಿಸ್ತೀನಿ, ಆಗಬಾರದು. ಆದರೆ ಇಲ್ಲಿ ಯುವತಿಯರು ಮರ್ಡರ್ ಆಗಿರ್ತಕ್ಕಂಥದ್ದು ನಿಜ. ಇದರಲ್ಲಿ ಇದು ಉಪಯೋಗದಲ್ಲಿ. ಸೊ ಅದಕ್ಕೆ ನಾವು ಇನ್ನು ಮುಂದೆ ಎಲ್ಲ ಕ್ರಮಗಳನ್ನು ತಗೊಳ್ಳಿಕ್ಕೆ ಪೊಲೀಸ್ನವರಿಗೆ ಈಗಾಗಲೇ ಕಟ್ಟುನಿಟ್ಟಿನ ಸೂಚನೆಯನ್ನ ಕೊಟ್ಟಿದ್ದೀನಿ. PM Modi has said the Congress is not getting 10% of seats, so they are doing an alliance called the India Alliance to get small parties merged with the Congress. Only then the main opposition party status will. PM Modi, Mr. PM Modi has said that the Congress is having this India Alliance to merge with the smaller parties only to increase its number of seats and the party status. ಈಗ ಬಿಜೆಪಿ ಇಸ್ ಆಲ್ಸೋ ವಿತ್ ಅಲಯನ್ಸ್ ಅಲ್ವಾ? ಈ ಬಿಜೆಪಿ ಒಂದೇ ಸ್ವತಂತ್ರವಾಗಿ ಸ್ಪರ್ಧೆ ಮಾಡ್ತಾ ಇದೆಯಾ? ನೋ, ಬಿಜೆಪಿ ಇಸ್ ಆಲ್ಸೋ ವಿತ್ ಅಲಯನ್ಸ್. ನಾರ್ತ್ ಈಸ್ಟ್ ಕಂಟ್ರಿಗಳಲ್ಲಿ, ನಾರ್ತ್ ಈಸ್ಟ್ ಸ್ಟೇಟ್ಗಳಲ್ಲೆಲ್ಲ ಏನ್ ದೊಡ್ಡ ದೊಡ್ಡ ಪಕ್ಷಗಳ ಬಿಜೆಪಿ ಎನ್ಡಿಎ ಅಂತ ಮಾಡ್ಕೊಂಡಿದ್ದಾರೆ, ನ್ಯಾಷನಲ್ ಡೆಮೊಕ್ರೆಟಿಕ್ ಅಲಯನ್ಸ್. ಇಟ್ಸ್ ಆಲ್ಸೋ ವಿತ್ ಅಲಯನ್ಸ್ ಅಂಡ್ ಕಾಂಗ್ರೆಸ್ ಆಲ್ಸೋ ವಿತ್ ಅಲಯನ್ಸ್. ವಾಟ್ ಈಸ್ ರಾಂಗ್ ಇನ್ ದಟ್? ಬಿಜೆಪಿ ಅಧಿಕಾರದಲ್ಲಿದೆ, ಅವರೇ ಅಲಯನ್ಸ್ ಮಾಡ್ಕೊಂಡು ಎಲೆಕ್ಷನ್ ಮಾಡ್ತಾ ಇದ್ದಾರೆ. ಅಧಿಕಾರದಲ್ಲಿ 10 ವರ್ಷ ಅಧಿಕಾರದಲ್ಲಿ ಇರ್ತಕ್ಕಂಥ ಬಿಜೆಪಿ, ನರೇಂದ್ರ ಮೋದಿಯವರು ಪ್ರೈಮ್ ಮಿನಿಸ್ಟರ್ 10 ವರ್ಷ ಅವರೇ ಅಲಯನ್ಸ್ ಮಾಡ್ಕೊಂಡು ಮಾಡ್ತಾ ಇದ್ದಾರೆ. ದಟ್ ಮೀನ್ಸ್ ಟು ಸೇ ಆನ್ ದೇರ್ ಓನ್ ದೇ ಹ್ಯಾವ್ ನೋ ಕಾನ್ಫಿಡೆನ್ಸ್ ಅಲ್ವಾ? ಇದೆಯಾ? ಮತ್ತೆ ಇದನ್ನ ಹೇಳೋದ್ರಲ್ಲಿ ಏನು ನಾಟ್ ಎ ಬೇಸ್ಲೆಸ್ ಅಲಯನ್ಸ್ ಅಲಿಗೇಷನ್. ಸಾಮಾಜಿಕ ಮತ್ತು ಶೈಕ್ಷಣಿಕ ವರದಿ ಸ್ವೀಕಾರ ಮಾಡಿದ್ದೀರಿ. ಈಗ ಅದನ್ನ ಅನುಷ್ಠಾನ ಮಾಡೋ ಬಗ್ಗೆ ಹೇಗೆ ಅಂತ ಅದಕ್ಕೊಂದು ಪರಾಮರ್ಶೆ ಮಾಡೋಕೆ ಸಮಿತಿ ಮಾಡ್ತಿರೋ ಅಥವಾ ಕಾಲಮಿತಿ ಇದೆಯಾ, ಹೇಗೆ ಅದನ್ನ ಮಾಡಬೇಕು ಅಂತ ಪ್ಲಾನ್ ಮಾಡಿದ್ದೀರಿ? ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮಿತಿ ವರದಿ ಮತ್ತು ಶೈಕ್ಷಣಿಕ ವರದಿ ಇದೆಯಲ್ಲ ಸರ್, ಜಾತಿ ಗಣತಿ ಅಂತ ಕರಿತಾ ಇದೀವಿ. ಅನುಷ್ಠಾನ ಮಾಡೋ ಬಗ್ಗೆ ಹೇಗೆ ಅಂತ ಅದಕ್ಕೊಂದು ಪರಾಮರ್ಶೆ. ಜಾತಿ ಗಣತಿ ಇನ್ನೂ ಕೂಡ ನಾನು ಸ್ವೀಕಾರ ಮಾಡಿದ್ದೇನೆ. ಅದು ಕ್ಯಾಬಿನೆಟ್ ಮುಂದೆ ಇಡಬೇಕು. ಕ್ಯಾಬಿನೆಟ್ ನಲ್ಲಿ ಚರ್ಚೆ ಆದ್ಮೇಲೆ ವಿಲ್ ಟೇಕ್ ಎ ಡಿಸಿಷನ್. ಬಟ್ ಇಟ್ ಈಸ್ ಎ ಕ್ವಶನ್. ನೀವು ಇನ್ನೂ ಸ್ವಲ್ಪ ಮೆಚ್ಯೂರ್ ಆಗಿಲ್ಲ ನಿಮ್ಮ. ಅಲ್ಲ ಸರ್, ಅಲ್ಲ ಅದಕ್ಕೆ ಪರಾಮರ್ಶೆ ಮಾಡೋದಕ್ಕೆ ಸಮಿತಿ ಮಾಡ್ತೀರಾ ಹೇಗೆ ಅಂತ ಸರ್. ಜಾತಿ ಗಣತಿ ತಗೊಂಡಿರ್ಲಿಲ್ಲ, 3 ವರ್ಷ 10 ತಿಂಗಳಿಂದ ತಗೊಂಡಿಲ್ಲ. 3 ವರ್ಷ 10 ತಿಂಗಳಿಂದ ಆಸ್ ಎ ಮ್ಯಾಟರ್ ಆಫ್ ಫ್ಯಾಕ್ಟ್ ರೆಡಿ ಆಯ್ತು. ಸಮ್ಮಿಶ್ರ ಸರ್ಕಾರ ಇದ್ದಾಗ ವಿಕ್ರಮ್ ಶೆಟ್ಟಿ ಬ್ಯಾಕ್ವರ್ಡ್ ಕ್ಲಾಸ್ ಮಿನಿಸ್ಟರ್ ಇದ್ದಾಗ ಅವ್ರು ಕೊಡಕ್ಕೆ ಬಂದಿದ್ರು. ಕುಮಾರಸ್ವಾಮಿ ಅವರು ಹೇಳಿ ವಿಕ್ರಮ್ ಶೆಟ್ಟಿಗೆ ತಗೋಬೇಡಿ ಅಂತ ಇನ್ಸ್ಟ್ರಕ್ಷನ್. ಅವತ್ತಿಂದ ಹಂಗೆ. ಆಮೇಲೆ ಇವರು ಹೆಗ್ಡೆಯವರು ಅಧ್ಯಕ್ಷರಾದರು, ಅವ್ರು ಕೊಡಕ್ಕೆ ಬಂದರು, ನಾನು ತಗೊಂಡಿದ್ದೀನಿ. ಅದನ್ನ ಇನ್ನೂ ಕ್ಯಾಬಿನೆಟ್ ಮುಂದೆ ಪ್ಲೇಸ್ ಮಾಡಿಲ್ಲ, ನಾನು ನೋಡೂ ಇಲ್ಲ. ಕಾಲಮಿತಿ ಏನಿದೆಯಾ ಅಂತ ಕೇಳಿದ್ರೆ ಕೋರ್ಟ್ ನೋಡಿಲ್ಲ ಸರ್.
ಕರ್ನಾಟಕದಲ್ಲಿ ಭೀಕರವಾದಂತ ಬರಗಾಲ, ಮುಂಗಾರು ಮಳೆನೂ ಕೈ ಕೊಡ್ತು, ಹಿಂಗಾರು ಮಳೆನೂ ಕೈ ಕೊಡ್ತು. 240 ತಾಲೂಕುಗಳಿದ್ದಾವೆ ಕರ್ನಾಟಕದಲ್ಲಿ, 240 ತಾಲೂಕು. 223 ತಾಲೂಕುಗಳು ಬರಗಾಲ ಪೀಡಿತ ಅಂತೇಳಿ NDRF ನಾರೋಸ್ ಪ್ರಕಾರ ಘೋಷಣೆ ಮಾಡಿದೆ. 223. ಆ 223 ತಾಲೂಕುಗಳಲ್ಲಿ ಬೆಳೆ ನಷ್ಟ ಆಗಿದೆ, ಬೇರೆ ಎಲ್ಲ ಜೀವನ ಎಲ್ಲ ರೈತರಿಗೆ ತೊಂದರೆ ಆಗಿದೆ. ಹಾಗಾಗಿ ನಾವು 18,172 ಕೋಟಿ ಕೇಳಿದ್ವಿ ಪರಿಹಾರ. 18,172 ಕೋಟಿ 6 ತಿಂಗಳಾದ್ರೂ ಕೂಡ ಕೊಡ್ಲಿಲ್ಲ. ನಾನು ಸಂಬಂಧಪಟ್ಟಿದ್ದ ಮಂತ್ರಿಗಳೆಲ್ಲ ಹೋಗಿ ಕೇಳಿದ್ರು, ನಾನೇ ಪರ್ಸನಲ್ ಆಗಿ ಹೋಗಿ ಕೇಳಿದೆ, ಕೊಡ್ಲಿಲ್ಲ. ಬಿಜೆಪಿ ಅವರು ಸುಳ್ಳು ಹೇಳಿದ್ರು. ಅಮಿತ್ ಶಾ ಅವರು ಇಲ್ಲಿ ಬಂದಿದ್ರು ಚನ್ನಪಟ್ಟಣಕ್ಕೆ, ರೋಡ್ ಶೋ ಮಾಡಿದ್ರು. ಅಲ್ಲಿ ಭಾಷಣ ಮಾಡುವಾಗ ಹೇಳಿದ್ರು, ವಿಳಂಬವಾಗಿ ಕೊಟ್ಟಿದ್ದಾರೆ. ನಾವು ಕೊಟ್ಟದ್ದು ಸೆಪ್ಟೆಂಬರ್ ತಿಂಗಳಲ್ಲಿ, 2023 ಸೆಪ್ಟೆಂಬರ್ ತಿಂಗಳಲ್ಲಿ. ಅಕ್ಟೋಬರ್ ತಿಂಗಳಲ್ಲಿ ಸೆಂಟ್ರಲ್ ಟೀಮ್ ಬಂತು, ಅವರು ರಿಪೋರ್ಟ್ ಕೊಟ್ಟರು ಅಕ್ಟೋಬರ್ನಲ್ಲಿ. ಅದಾದ್ಮೇಲೆ ನಮ್ಮ ಮಂತ್ರಿಗಳು ಕೃಷ್ಣ ಬೈರೇಗೌಡ ಕಂದಾಯ ಮಂತ್ರಿ, ಚಲುವರಾಯಸ್ವಾಮಿ ಅಗ್ರಿಕಲ್ಚರ್ ಮಿನಿಸ್ಟ್ರು, ರೂರಲ್ ಡೆವಲಪ್ಮೆಂಟ್ ಮಿನಿಸ್ಟರ್ ಪ್ರಿಯಾಂಕ್ ಖರ್ಗೆ, ಇವರು 3 ಜನ ಹೋಗಿ ಭೇಟಿ ಮಾಡಿ ಮನವಿ ಕೊಟ್ಟಿದ್ದಾರೆ. ಕರ್ನಾಟಕದ ಪರಿಸ್ಥಿತಿಯನ್ನ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಅದಾದ್ಮೇಲೆ ಕೂಡ ಕೊಡ್ಲಿಲ್ಲ. ಆಮೇಲೆ ನಾನೇ ಡಿಸೆಂಬರ್ 19ನೇ ತಾರೀಕು ಪ್ರೈಮ್ ಮಿನಿಸ್ಟರ್ ಭೇಟಿ ಮಾಡಿದೆ. ಡಿಸೆಂಬರ್ 10, 19, 2023 ಭೇಟಿ ಮಾಡಿದೆ. ಅವ್ರಿಗೆ ಎಕ್ಸ್ಪ್ಲೈನ್ ಮಾಡಿ ಮನವಿ ಕೊಟ್ಟೆ. ಅವರು ಹೇಳ್ತೀನಿ, ಸಂಬಂಧಪಟ್ಟವ್ರಿಗೆಲ್ಲ ಕೂಡಲೇ ಹೇಳ್ತೀನಿ, ಐಪವರ್ ಕಮಿಟಿ ಅವ್ರಿಗೆ ನೀವು ಪರಿಹಾರ ಕೂಡ ಮಾಡ್ತೀನಿ ಅಂತ ಹೇಳಿದ್ರು. ಅದಾದ್ಮೇಲೆ ಡಿಸೆಂಬರ್ 20ನೇ ತಾರೀಕು ಶಾ ಭೇಟಿ ಮಾಡಿದೆ. ಅಮಿತ್ ಶಾ ಭೇಟಿ ಮಾಡಿದೆ. ಬಿಕಾಸ್ ಐ ಇಸ್ ದಿ ಚೇರ್ಮನ್ ಆಫ್ ದಿ ಐಪವರ್ ಕಮಿಟಿ. ಅವ್ರನ್ನ ಭೇಟಿ ಮಾಡಿದೆ. ಅವ್ರಿಗೆ ಮನವಿ ಕೊಟ್ಟು ಎಲ್ಲ ಎಕ್ಸ್ಪ್ಲೈನ್ ಮಾಡಿದೆ. ನಾನು ಕೃಷ್ಣ ಬೈರೇಗೌಡ ಇಬ್ಬರು ಭೇಟಿ ಮಾಡಿದ್ದೆ. ಅವ್ರು ಏನು ಹೇಳಿದ್ರು, ನಾನು 20ನೇ ತಾರೀಕು ಭೇಟಿ ಮಾಡಿದೆ, ಡಿಸೆಂಬರ್ 23ಕ್ಕೆ ಮೀಟಿಂಗ್ ಕರೆದಿದ್ದೇನೆ, ಪರಿಹಾರ ಇತ್ಯರ್ಥ ಮಾಡ್ತೇನೆ ಅಂತ ಹೇಳಿದ್ರು. ಯಾವತ್ತು? ಡಿಸೆಂಬರ್ 23. ಇವ್ರು ಎಲೆಕ್ಷನ್ ಬಂದಿರೋದು ಯಾವಾಗ? ಏಪ್ರಿಲ್ ತಿಂಗಳಲ್ಲಿ. ಆಗ ಹೇಳ್ತಾರೆ ವಿಳಂಬವಾಗಿ ಕೊಟ್ಟಿದ್ದಾರೆ ಮನವಿಯನ್ನ, ಕೋಡ್ ಆಫ್ ಕಾಂಡಕ್ಟ್ ಅಡ್ಡ ಬಂದ್ಬಿಡ್ತು ಅಂತ ಸುಳ್ಳು ಹೇಳ್ತಾರೆ. ಇದನ್ನ ಒಂದ್ ಕಡೆ ಇಟ್ಬಿಡಿ. ಇನ್ನೊಂದು, ನಿರ್ಮಲಾ ಸೀತಾರಾಮನ್ ಬಂದಿದ್ರು. ಅವರು ಮೈಸೂರಿನಲ್ಲಿ ಒಂದು ಸ್ಟೇಟ್ಮೆಂಟ್ ಮಾಡಿದ್ರು. ಏನಂತ ಸ್ಟೇಟ್ಮೆಂಟ್ ಮಾಡಿದ್ರು ಅಂತಂದ್ರೆ, ಅವರು ದುಡ್ಡು ಕೇಳಿದ್ದು ಕೇಂದ್ರ ಸರ್ಕಾರಕ್ಕೆ ಗ್ಯಾರಂಟಿ ಯೋಜನೆಗಳಿಗೆ ದುಡ್ಡು ಕೇಳಿದ್ರು, ಅದಕ್ಕೆ ಕೊಡ್ಲಿಲ್ಲ. ನಾವು ಗ್ಯಾರಂಟಿ ಯೋಜನೆಗಳಿಗೆ 1 ಪೈಸೆ ಕೇಳಿಲ್ಲ, ಹೇಳೋದು 1 ಪೈಸೆ ಕೇಳಿಲ್ಲ. ತಳಪ್ಪ, ಇದು ಟೆನ್ಷನ್ ಮಾಡ್ಕೋಬೇಡ, ಕೇಳೋದೂ ಇಲ್ಲ. ಅದಾದ್ಮೇಲೆ ನಾನು 7ನೇ ತಿಂಗಳಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿ ಬೋತ್ ಅಟಾರ್ನಿ ಜನರಲ್ ಅಂಡ್ ಸಾಲಿಸಿಟರ್ ಜನರಲ್ ಇಬ್ರು ಅಪಿಯರ್ ಆದ. ಅಲ್ಲೇನಾದ್ರೂ ನಿರ್ಮಲಾ ಸೀತಾರಾಮನ್ ಹೇಳಿದ ಸ್ಟೇಟ್ಮೆಂಟ್ ಹೇಳಿದ್ರ, ಅಮಿತ್ ಶಾ ಹೇಳಿದ ಸ್ಟೇಟ್ಮೆಂಟ್ ಹೇಳಿದ್ರ? ಅವ್ರು ಏನ್ ಹೇಳಿದ್ರು, 2 ವಾರ ಟೈಮ್ ಕೊಡಿ, ನಮಗೆ ಇತ್ಯರ್ಥ ಮಾಡ್ಕೊಡ್ತೀವಿ, ನೋಟಿಸ್ ಕೊಟ್ಬಿಡಿ ಅಂತ ಮರ್ಯಾದೆ ಹೋಯ್ತಾರೆ. ಆಯ್ತು, 2 ವಾರ ಟೈಮ್ ಕೊಟ್ಟು ಆಮೇಲೆ ಇನ್ನೊಂದು ವಾರ ಟೈಮ್ ಬೇಕು ಅಂದ್ರೆ 3ನೇ ವಾರ ಸುಪ್ರೀಂ ಕೋರ್ಟ್ನವ್ರು ಹೇಳಿದ್ರೆ ಇವೆಲ್ಲ ಸರಿ ಇಲ್ಲಪ್ಪ, ಕೊಟ್ಬಿಟ್ರಿ ಅವ್ರಿಗೆ ಪರಿಹಾರನ ಅಂತ ಹೇಳಿದ್ರು. ನಾನು ಹಳ್ಳಿ ಭಾಷೆನಲ್ಲಿ ಹೇಳ್ತಾ ಇದ್ದೆ, ಕೊಟ್ಬಿಡ್ರಿ ಐತಾಗೆ, ಏನು ಇದು ಕೋರ್ಟ್ ಬರೋದು ಮಾಡ್ಕೊಂಡಿದ್ದೀರಿ, ಕೊಟ್ಬಿಡ್ರಿ ಅಂತ ಹೇಳಿ. ಆಮೇಲೆ ಅವರು 3ನೇ ವಾರದಲ್ಲಿ 3,454 ನಾವು ಕೇಳಿದ್ದೆಷ್ಟು
18,172 ಕೋಟಿ. ಅವ್ರು ಕೊಟ್ಟದು 19% ಮಾತ್ರ. ಅದಕ್ಕೆ ಸುಪ್ರೀಂ ಕೋರ್ಟ್ನಲ್ಲಿ ನಾವು ವಾದ ಮಂಡಿಸ್ತಾ ಇದ್ದೀವಿ. ಅದು ಏನೋ ರೇಟ್ ಹೋಗಿ ಮುಂದಕ್ಕೆ ಹೋಗಿದೆ. ಅದು ನೋಡೋಣ ಸುಪ್ರೀಂ ಕೋರ್ಟ್ನವ್ರು ಏನು ತೀರ್ಮಾನ ಮಾಡ್ತಾರೆ. ನಾವು ಓದೋದು ಯಾಕಪ್ಪ ಅಂತಂದ್ರೆ 7 ತಿಂಗಳಾದ್ರೂ ಕೂಡ ಪರಿಹಾರ ಕೊಟ್ಟರು. ಇಲ್ಲಿ ಮೀನು ನಾವೇ ನಮ್ಮ ದುಡ್ಡಿನಿಂದ 636 ಕೋಟಿ ರೂಪಾಯಿ ಕೊಟ್ಟು 636 ಕೋಟಿ ರೂಪಾಯಿ ಕೊಟ್ಟು ಸುಮಾರು 34 ಲಕ್ಷ ರೈತರಿಗೆ ಪ್ರತಿಯೊಬ್ಬರಿಗೆ 2,000 ರೂಪಾಯಿವರೆಗೆ ಪರಿಹಾರ ಕೊಟ್ಟಿದೆ. ಈಗ 3,454 ಕೋಟಿ ರೂಪಾಯಿ ಬಂದಿತ್ತಲ್ಲ, ಅದರಲ್ಲಿ ಎಲ್ರಿಗೂ ಕೊಟ್ಟಿದ್ದೀವಿ. ಸುಮಾರು 27 ಲಕ್ಷ ರೈತರಿಗೆಲ್ಲ ಕೊಟ್ಟಿದ್ದೀವಿ. ಅದನ್ನು ಸೇರಿಸಿ 2,000 ಸೇರಿ ಇದು ಬಂದದ್ದು ಕೂಡ ಕೊಟ್ಟಿದ್ದೀವಿ. ಅದರಿಂದ ರಾಜ್ಯ ಸರ್ಕಾರ ರೈತರಿಗೆ ಸಂಪೂರ್ಣವಾಗಿ ಸಹಾಯ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಇಲ್ಲ ಅದಕ್ಕೆ ನಾನು ಹೇಳಪ್ಪ ಅವ್ರ ಪ್ರಶ್ನೆಗೆ ಹೇಳ್ಬಿಡ್ಬೇಕಲ್ಲ. ಆಮೇಲೆ ನೆಕ್ಸ್ಟ್ ನೀನು ಆಮೇಲೆ ನೀವು ಕೇಳ್ತಾ ಇದೀಯಾ ಪರಿವಾರ ಒಂದು ಬ್ಯಾಂಕ್ನಲ್ಲಿ ಮಾತ್ರ ಹಂಗೆ ಮಾಡಿದ್ರು. ಇಮಿಡಿಯೇಟ್ ಆಗಿ ಡೆವಲಪ್ಮೆಂಟ್ ಕಮಿಷನ್ ಹೇಳಿ ಮೀಟಿಂಗ್ ಮಾಡಿ, ಬಿಕಾಸ್ ಡೆವಲಪ್ಮೆಂಟ್ ಕಮಿಷನ್ ಇಸ್ ದಿ ಚೇರ್ಮನ್. ಅವ್ರಿಗೆ ಹೇಳಿ ಇಮಿಡಿಯೇಟ್ ಆಗಿ ಒಂದು ಆದೇಶ ಹೊರಡಿಸಿದ್ದೀವಿ. ಯಾರು ಕೂಡ 1 ರೂಪಾಯಿನೂ ಇಡ್ಕೋಬಾರ್ದು, ಸಾಲಕ್ಕೆ ಜಮಾ ಮಾಡ್ಕೋಬಾರ್ದು ಅಂತ ಹೇಳಿದ್ದೀವಿ. ಅದಕ್ಕೆ ಆದೇಶನೂ ಕೂಡ ಕೊಟ್ಟಾಗಿದೆ. ತಾವ್ ಹೇಳ್ತಾ ಇದ್ರಿ ಸರ್ಕಾರದಲ್ಲಿ ಬಾಕ್ಸಲ್ಲಿ ದುಡ್ಡಿದೆ ಅಂತ ಹೇಳ್ತಾ ಇದ್ರಿ, ಅಧಿಕಾರಿಗಳ ಅಕೌಂಟ್ ಅಲ್ಲಿ ಜಮಾ ಇದೆ ಅಂತ ಹೇಳ್ತಾ ಇದ್ರಿ. ತಾವ್ ಹೇಳ್ತಾ ಇದ್ರಿ ಸರ್ಕಾರದಲ್ಲಿ ದುಡ್ಡಿದೆ ಅಂತ ಹೇಳ್ತಾ ಇದ್ರಿ, ಬಟ್ ರೈತರು ಬರ ಪರಿಹಾರದ ಸಿಗ್ತಾ ಇಲ್ಲ ಅಂತ ಹೇಳಿ ಪ್ರೊಟೆಸ್ಟ್ ಮಾಡ್ತಾ ಇದಾರೆ. ನರೇಗಾ ಯೋಜನೆಯ 3 ದಿನಗಳ ಯೋಜನೆಯಲ್ಲೂ ಕೂಡ ನಮಗೆ ಅವಕಾಶ ಸಿಗ್ತಾ ಇಲ್ಲ ಅಂತ ಹೇಳಿ ಗದಗ ಪಟ್ಟಿಗೆಯಲ್ಲಿ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ಆದ್ರೆ ಬೇರೆ ಬೇರೆ ಭಾಗದಲ್ಲೂ ಕೂಡ ರಾಜ್ಯದ ರೈತರು ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ರಾಜ್ಯದ ರೈತರು ಪ್ರೊಟೆಸ್ಟ್ ಮಾಡೋದು, ಈಗ ಅವ್ರು ಪ್ರೊಟೆಸ್ಟ್ ಮಾಡ್ಬೇಕಾಗಿರೋದು ಕೇಂದ್ರ ಸರ್ಕಾರದ ವಿರುದ್ಧ, ರಾಜ್ಯ ಸರ್ಕಾರದ ವಿರುದ್ಧ. ನಮ್ಮ ಸರ್ಕಾರದಲ್ಲಿ ಅಭಿವೃದ್ಧಿ ಕೆಲಸಗಳಿಗೆ ದುಡ್ಡಿಲ್ಲ ಅಂತ ಹೇಳಿದ್ರಲ್ಲ, ಬಜೆಟ್ನಲ್ಲಿ ಹೇಳಿರ್ತಕ್ಕಂಥ ಎಲ್ಲ ಅಭಿವೃದ್ಧಿ ಕೆಲಸಗಳಿಗೆ ದುಡ್ಡನ್ನ ಇಟ್ಟಿದ್ದೇವೆ. ನಂಬರ್ 1. ನಂಬರ್ 2, ರೈತರು ಸಾಲ ಮಾಡ್ತಾ ಇರ್ತಕ್ಕಂಥದ್ದು 2,000 ಕೊಟ್ಟಿದ್ವಲ್ಲ, ಅದನ್ನ ಕಮ್ಮಿ ಮಾಡಿ ಎಷ್ಟು ಕೊಡ್ಬೇಕಾಯ್ತು ಅದು ಕೊಟ್ಟಿದ್ದೀವಿ. ಅದು ಸರಿ ಇಲ್ಲ, ಅದನ್ನು ಸೇರಿಸ್ಕೊಡಿ, ಅದನ್ನು ಕೊಡಿ ಅಂತ ಕೇಳ್ತಾ ಇದ್ದಾರೆ. ಅದು ಕೊಡಕ್ ಬರಲ್ಲ. ಯಾಕಂತಂದ್ರೆ ಕೇಂದ್ರ ಸರ್ಕಾರ NDRF ಪ್ರಕಾರ ಏನ್ ದುಡ್ಡು ಕೊಟ್ಟಿತ್ತು ಆ ದುಡ್ಡನ್ನೆಲ್ಲ ಹಂಚಿದೀವಿ. Sir, in connection with pen drive, sir, in connection with pen drive allegations, every day there are. I do not want to answer pen drive cases here. 1 ವರ್ಷದ ಬಗ್ಗೆ ನೀವು ಮಾತಾಡಕ್ಕೆ ಹೇಳ್ಬಿಟ್ಟು ಇದನ್ನೆಲ್ಲ ಕೇಳಿದ್ರೆ ಹೇಗೆ? ಸರ್ ಆಡಿಯೋ ಆರೋಪ ಮಾಡಿದ್ದಾರೆ ಸರ್. ಸರ್ ನಿಮ್ ಗವರ್ಮೆಂಟ್ ಮೇಲೆನೆ ಆರೋಪ ಮಾಡಿದ್ದಾರೆ. Sir, there are allegations against your own government of. ಮೊದಲಿಂದ ಕೇಳ. Sir, there are allegations against your own government. There are audios released. There are allegations against your own government that your ministers have leaked this particular videos. And there is also allegations that they want to spoil the image of Devegowda and Shri Kumar Swamy. And that is the reason your party leaders, your own ministers have released these videos of Prajwal Revanna across the state. Your ನೀನು ಕನ್ನಡದಲ್ಲಿ ಹೇಳಲ್ಲ, ಕನ್ನಡ ಅರ್ಥ ಆಗುತ್ತಲ್ಲ. ನೋಡಪ್ಪ, ಪ್ರಜ್ವಲ್ ರೇವಣ್ಣನ ಮೇಲೆ ದೇವರಾಜೇಗೌಡ ನಾನೇ ಬರೆದಿದ್ದೆ, 6 ತಿಂಗಳ ಹಿಂದೆನೆ ಬರೆದಿದ್ದೆ, ಪಾರ್ಟಿ ಟಿಕೆಟ್ ಅವ್ರು ಅಲಯನ್ಸ್ ಮಾಡ್ಕೋಬೇಡಿ, ಅವ್ರಿಗೆ ಅಲಯನ್ಸ್ ಮಾಡ್ಕೊಂಡ್ರೆ ಟಿಕೆಟ್ ಕೊಡ್ಬೇಕಾಗುತ್ತೆ, ಬೇಡ ಅಂತ ಹೇಳಿದ್ದೆ. ಯಾರು ಹೇಳಿದವರು?
ವಿಷ್ಣು ದೇವರಾಜೇಗೌಡ. ಅವರು 27ನೇ ತಾರೀಕು 26ಕ್ಕೆ ಎಲೆಕ್ಷನ್ ಆಯ್ತು. 27ಕ್ಕೆ ದೇಶ ಬಿಟ್ಟವ್ರು ಯಾರು? ಪ್ರಜ್ವಲ್ ರೇವಣ್ಣ. ಆಮೇಲೆ ಕಂಪ್ಲೇಂಟ್ ಕೊಟ್ಟವ್ರು ಯಾರು? ಪ್ರಜ್ವಲ್ ರೇವಣ್ಣನ ಮೇಲೆ ವಿಕ್ಕಿ ಅಲ್ವಾ, ಅವ್ರ ಮನೆ ಕೆಲಸದವ್ರು. ಕೊಟ್ಟಾದ್ಮೇಲೆ ಕಂಪ್ಲೇಂಟ್ ರಿಜಿಸ್ಟರ್ ಆಯ್ತು. ರಿಜಿಸ್ಟರ್ ಆದ್ಮೇಲೆ ಮತ್ತೆ ಫರ್ದರ್ ಕಂಪ್ಲೇಂಟ್ ಕೊಟ್ಟು ರೇಪ್ ಮಾಡಿದ್ದಾರೆ ಅಂತ 376ಗೆ ಅದು ಸೇರಿಸಿದ್ರು. ಆ ಸೆಕ್ಷನ್ ಕೂಡ ಸೇರಿಸಿದ್ದಾರೆ. ಇದಾದ್ಮೇಲೆ ಈ ಜೆಡಿಎಸ್ನವರು ಷಡ್ಯಂತ್ರ ಮಾಡಿದ್ರು. ದೇವೇಗೌಡರ ಕುಟುಂಬದವ್ರ ಮೇಲೆ, ರೇವಣ್ಣನ ಮೇಲೆ ಷಡ್ಯಂತ್ರ ಮಾಡಿದ್ರೆ ಇವ್ರನ್ನ ಯಾಕೆ ಸಸ್ಪೆಂಡ್ ಮಾಡಿದ್ರು? ಪಾರ್ಟಿಯಿಂದ ಯಾಕೆ ಸಸ್ಪೆಂಡ್ ಮಾಡಿದ್ರು? ಆಮೇಲೆ 6 ತಿಂಗಳಲ್ಲೇ ಗೊತ್ತಿದ್ರು ಕೂಡ 6 ತಿಂಗಳಲ್ಲೇ ಗೊತ್ತಿದ್ರು ಟಿಕೆಟ್ ಯಾಕೆ ಕೊಟ್ರು? ಆಮೇಲೆ ಅವ್ರಿಗೆ ಅವ್ರ ಪರವಾಗಿ ಭಾಷಣ ಮಾಡಕ್ಕೆ ಯಾಕೆ ಹೋದ್ರು? ಗೊತ್ತಿದ್ದು ಹೇಳಪ್ಪ, ಎಲ್ಲಿ ಷಡ್ಯಂತ್ರ ಇದೆ? ಆಡಿಯೋ ಯಾರು ಲೀಕ್ ಮಾಡೋ ಎವಿಡೆನ್ಸ್ ಏನ್ರಿ ಇದೆ? ಎನಿ ಎವಿಡೆನ್ಸ್ ಇದೆ? ಅಥವಾ ಅಲಿಗೇಷನ್ ಮಾಡಿರೋರಿಗೆ ಎವಿಡೆನ್ಸ್ ಇದೆಯಾ? ಏನೋ ಹೇಳ್ತಾರೆ ಅಷ್ಟೇ. ಆಡಿಯನ್ಸು ಯಾರು ರಿಲೀಸ್ ಮಾಡಿದ್ದಾರೆ ಅನ್ನೋದು ಇನ್ವೆಸ್ಟಿಗೇಷನ್ ಇಸ್ ಗೋಯಿಂಗ್ ಆನ್. ಐ ಡು ನಾಟ್ ವಾಂಟ್ ಟು ಇನ್ವೆಸ್ಟಿಗೇಷನ್ ಇದ್ರ ಬಗ್ಗೆ ನಾನು ನಮ್ಮ ಗೌರ್ಮೆಂಟ್ ಕಾನೂನು ರೀತಿಯ ಇನ್ವೆಸ್ಟಿಗೇಷನ್ ಮಾಡಿಸ್ತದೆ. ಕಾನೂನು ರೀತಿಯ ತಪ್ಪಿತಸ್ಥರಿಗೆ ಶಿಕ್ಷೆಯನ್ನು ಕೊಡಿಸ್ತಕ್ಕಂಥ ಕೆಲಸವನ್ನು ಮಾಡ್ತದೆ. ಇದರಲ್ಲಿ ಯಾವುದೇ ರಾಜಕೀಯ ದುರುದ್ದೇಶ ಆಗಲಿ ಅಥವಾ ಯಾರಿಗೋ ಸಹಾಯ ಮಾಡೋದಾಗ್ಲಿ ಯಾವುದು ಇರಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲವೂ ಕೂಡ ತಾಳೆ ನಾನು ಹೇಳ್ತಾ ಇದ್ದೀನಿ, ನೀವು ಕೈ ಹಿಡ್ತೀವಿ ಸರ್. ಆಮೇಲೆ ಇವರು ನೀನು ಮಧ್ಯೆ ಹೇಳ್ಬೇಡ, ಇವ್ರಿಗೆ ಹೇಳಿದ್ದೀನಿ ನಾನು ಸರ್. 10 ವರ್ಷಗಳ ಹಿಂದೆ 10 ವರ್ಷಗಳ ಹಿಂದೆ ಆವತ್ತಿನ ಗುಜರಾತ್ ಮುಖ್ಯಮಂತ್ರಿಗಳು ಗುಜರಾತ್ ಮಾಡೆಲ್ ಅಂತ ಪ್ರಚಾರ ಮಾಡಿ ಪ್ರಧಾನಮಂತ್ರಿ ಆಗಿದ್ದಾರೆ. ಇವತ್ತು ನಿಮ್ಮ ರಾಷ್ಟ್ರೀಯ ಪ್ರಣಾಳಿಕೆಗಳಲ್ಲಿ ಕರ್ನಾಟಕದ ಗ್ಯಾರಂಟಿ ಪಂಚನಾಯ್ 25 ಗ್ಯಾರಂಟಿ ಆಗೋಗ್ಬಿಟ್ಟಿದೆ. ಇವತ್ತು ಕರ್ನಾಟಕ ಮಾಡೆಲ್ ರಾಷ್ಟ್ರಾದ್ಯಂತ ಇಷ್ಟು ಪ್ರಚಾರ ಪಡಿತಿರುವಾಗ ಇಂಡಿಯಾ ಮೈತ್ರಿಕೂಟದ ಪ್ರಧಾನಮಂತ್ರಿ ಅಭ್ಯರ್ಥಿ ಕರ್ನಾಟಕ ಮುಖ್ಯಮಂತ್ರಿಗಳಾಗೋ ಸಾಧ್ಯತೆ ಇದೆಯಾ? ಭಾರತದ 2ನೇ OBC ಪ್ರಧಾನಮಂತ್ರಿಗೆ ಏನಾದ್ರು ಅವಕಾಶ ಇದೆಯಾ? ಈಗ ನಾವು 5 ಗ್ಯಾರಂಟಿಗಳನ್ನ ಬಹಳ ಯಶಸ್ವಿಯಾಗಿ ಜಾರಿ ಮಾಡಿದ ಮೇಲೆ ಈಗ ನರೇಂದ್ರ ಮೋದಿ ಅವರು ಗುಜರಾತ್ ಮಾದರಿ ಅಂತ ಹೇಳ್ತಿದ್ರು. ಗುಜರಾತ್ ಮಾದರಿ ಅಭಿವೃದ್ಧಿನಲ್ಲಿ ಗುಜರಾತ್ ಮಾದರಿ ಅಂತ ಹೇಳ್ತೀವಿ ನಾವು. ಗುಜರಾತ್ ಮಾದರಿ ಅದೇನು ಸತ್ಯಕ್ಕೆ ದೂರವಾದಂತ ಮಾತು. ಈಗ ನಾವು 5 ಗ್ಯಾರಂಟಿಗಳನ್ನ ಜಾರಿ ಮಾಡಿದ ಮೇಲೆ ನಾವು ಹೇಳ್ತಾ ಇದ್ದೀವಿ ಕರ್ನಾಟಕ ಅಭಿವೃದ್ಧಿ ಮಾದರಿ ಅಂತ ಹೇಳ್ತಾ ಇದ್ದೀವಿ. ಅದಾದ್ಮೇಲೆ ಇಲ್ಲಿಂದ ನಾವು 5 ಗ್ಯಾರಂಟಿಗಳನ್ನ ಯಶಸ್ವಿಯಾಗಿ ಜಾರಿ ಮಾಡಿದ್ಮೇಲೆ ಇಂಡಿಯಾ ಎಡೆಡ್ ಬೈ ಕಾಂಗ್ರೆಸ್ ಪಾರ್ಟಿ ಅವರು ಕೂಡ 5 ಗ್ಯಾರಂಟಿಗಳನ್ನ ಜನರ ಮುಂದೆ ಇಟ್ಟಿದ್ದಾರೆ. ಅದಕ್ಕೆ ನಾವು ಯಶಸ್ವಿಯಾಗಿ ಜಾರಿ ಮಾಡೋದ್ರಿಂದ ಕರ್ನಾಟಕ ಮಾಡೆಲ್ ಅಂತ ಹೇಳಿ ಕರೀತಾರೆ. ಸೊ ಕರ್ನಾಟಕದಿಂದ ಯಾರು ಪ್ರಧಾನಮಂತ್ರಿ ಆಗೋರಿಲ್ಲ. ನಾವು ಅಲ್ಲಿ ಕಾಮನ್ ಮಿನಿಮಮ್ ಪ್ರೋಗ್ರಾಮ್ ಮಾಡಿ ಯಾರು ಪ್ರಧಾನಮಂತ್ರಿ ಆಗಬೇಕು ಬಹುಮತ ಬರ್ತದೆ ಅಂತಕ್ಕಂಥ ವಿಶ್ವಾಸ ಇದೆ. ಬಂದ ಮೇಲೆ ಅಲ್ಲಿ ಇಂಡಿಯಾದ ಪಾರ್ಟಿಗಳಿದಾವಲ್ಲ ಅದರೊಳಗಡೆ ಒಬ್ಬರಿಗೆ ಪ್ರಧಾನಮಂತ್ರಿ ಮಾಡ್ತಾರೆ. ಇವರು ಇವರಯ್ಯ ಗವರ್ನರ್ ಅವರು 1 ವರ್ಷ ಹಿಂದೆ ಜಂಟಿ ಅಧಿವೇಶನದಲ್ಲಿ ನಮ್ಮ ಸರ್ಕಾರದ ಬಗ್ಗೆ ಒಂದು ಭರವಸೆ ನೀಡಿದ್ದು. ಅದು ಈ ರೀತಿ ಇತ್ತು: ರಾಜ್ಯದಲ್ಲಿ ಭ್ರಷ್ಟಾಚಾರ ಸಾಂಸ್ಕೃತಿಕಗೊಂಡಿದ್ದು ಅದರ ಮೂಲಕಾರಣಕ್ಕೆ ಆಡಳಿತಾತ್ಮಕ ರಾಷ್ಟ್ರಾಂತರ ಕ್ರಮಗಳನ್ನು ಕೈಗೊಳ್ಳಲಿದೆ. ಅದು ಯಾವಾಗ ಜಾರಿ ಮಾಡಿ? ಈಗ ನಾನು ಈಗಾಗಲೇ ಉತ್ತರ ಕೊಟ್ಟು ಇದಕ್ಕೆ ಹೇಳಿದ್ದೀನಿ. ನಾನು
ನನ್ನ ಮಾತಿನಲ್ಲಿ ಭ್ರಷ್ಟಾಚಾರ ತೊಡಗಿಸಿದೀವಿ ಅಂತ ಹೇಳಕ್ಕೂ ಆಗಲ್ಲ. ಅದು ಹೇಳಿರೋದು ವಿರೋಧಪಾಠನೆ ಮಾಡ್ತೀವಿ ಅಂತಂದ್ರೆ ರಾಜಕೀಯವಾಗಿ ಹೇಳ್ತಕ್ಕಂಥ ಭಾಷೆ. ಆದ್ರೆ ಭ್ರಷ್ಟಾಚಾರ ತೊಡಗಬೇಕು. ಅದು ತೊಡಗಬೇಕಾದ್ರೆ ಒಂದೇ ವರ್ಷದಲ್ಲಿ 2 ವರ್ಷದಲ್ಲಿ ತೊಡಗ್ತದೆ ಅಂತ ನಾನು ಹೇಳಕ್ ಹೋಗಲ್ಲ. ಅದು ಹೇಳಿದ್ರೆ ಸುಳ್ಳು ಹೇಳಿದಾಗ ಆಗ್ತದೆ. ಆ ವಿರೋಧಪಾಠನೆ ಮಾಡ್ಲಿಕ್ಕೆ ಪ್ರಾಮಾಣಿಕ ಪ್ರಯತ್ನವನ್ನ ಮಾಡ್ತೇವೆ. ಅದಕ್ಕೋಸ್ಕರನೇ ಭ್ರಷ್ಟಾಚಾರ ಮಾಡಬೇಕು, ತಪ್ಪಿತಸ್ಥರಿಗೆ ಶಿಕ್ಷೆ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರನೇ 3 ಆಯೋಗಗಳನ್ನ ರಚನೆ ಮಾಡಿದ್ವಿ. ಒಂದು ಸಬ್ ಇನ್ಸ್ಪೆಕ್ಟರ್ ಆಯ್ಕೆಯಲ್ಲಿ ನಡೆದಂತ ಭ್ರಷ್ಟಾಚಾರ, 2ನೇದು ಕೋವಿಡ್-19 ಸಂದರ್ಭದಲ್ಲಿ ಪರ್ಚೇಸ್ ಮಾಡೋದ್ರಲ್ಲಿ ನಡೆದಂತ ಭ್ರಷ್ಟಾಚಾರ, 3ನೇದು 40% ಕಮಿಷನ್ ನಡೆದಂತ ಭ್ರಷ್ಟಾಚಾರದ ಬಗ್ಗೆ 3 ಆಯೋಗಗಳನ್ನು ಮಾಡಿದ್ದೀವಿ. 1 ಆಯೋಗದವರು ವರದಿ ಕೊಟ್ಟಿದ್ದಾರೆ, ಇನ್ನೂ 2 ಆಯೋಗದವರು ವರದಿ ಕೊಟ್ಟಿದ್ದಾರೆ. ನಾವು ಅಂತಿಮವಾಗಿ ಭ್ರಷ್ಟಾಚಾರವನ್ನ ಕರ್ನಾಟಕದಲ್ಲಿ ವಿರೋಧಪಾಠನೆ ಮಾಡಲಿಕ್ಕೆ ಅದೆಲ್ಲ ಬಳಸಿರೋದು ರಾಜ್ಯಪಾಲರ ಭಾಷಣದಲ್ಲಿ ರಾಜ್ಯಪಾಲರ ಭಾಷಣದಲ್ಲಿ ಹೇಳಿದ್ದೀವಿ. ಅದಕ್ಕೆ ಪ್ರಾಮಾಣಿಕವಾದಂತ ಪ್ರಯತ್ನ ಮಾಡ್ತೀವಿ. ಸರ್ ಒಂದು ಒಬ್ರು ಸರ್ ಒಂದು ಕ್ವಶನ್. ಈಗ ನೀವು ಸರ್ ನೀವು ಗ್ಯಾರಂಟಿ ಸ್ಕೀಮ್ ಅಲ್ಲಿ ಲಾಸ್ಟ್ ಇಯರ್ 32,000 crore ಸ್ಪೆಂಡ್ ಮಾಡಿದ್ದೀರಿ. ಈ ಸರಿ ನೀವು 52,000 ಕೋಟಿ ಸ್ಪೆಂಡ್ ಮಾಡಕ್ ಹೊರಟಿದ್ದೀರಿ. ಆಲ್ಮೋಸ್ಟ್ 12 to 13% ಆಫ್ ಟೋಟಲ್ ಬಜೆಟ್ ಸೈಜ್ ಸ್ಪೆಂಡಿಂಗ್ ಆನ್ ಗ್ಯಾರಂಟಿ. ಒಂದು ಈಗ 2ನೇದ್ರಲ್ಲಿ ನೀವು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಕಡಿಮೆ ಮಾಡಿಲ್ಲ. ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಕಡಿಮೆ ಮಾಡಿಲ್ಲ. ನೀವು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಕಡಿಮೆ ಮಾಡಿಲ್ಲ. ನಿಮ್ದು ಗೌರ್ಮೆಂಟ್ ಯಾವುದೇ ಎಕ್ಸ್ಪೆಂಡಿಚರ್ ಕಡಿಮೆ ಆಗಿಲ್ಲ. ಹಂಗಿರುವಾಗ ಈ 55,000 crore ಅನ್ನ ನೀವು ಎಲ್ಲಿಂದ ತಗೊಂಡ್ ಬರ್ತೀರಿ? ನಿಮ್ಗೆ ಸಾಲ ಮಾಡೋದು ಒಂದೇ ದಾರಿನ, ಬೇರೆ ಏನಿಲ್ಲ? ಇಲ್ಲ ನೋಡಪ್ಪ, ಸಾಲ ಮಾಡಿರೋದು ನಿಜ. ಸಾಲ ಮಾಡಬೇಕಾದ್ರೆ ಏನ್ ಹೇಳಿದೆ, ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಪಾಸ್ ಆಗಿದೆ. ಅದ್ರಲ್ಲಿ ಏನ್ ಹೇಳಿದೆ, GDPಯ ಸರ್ಕಾರ ಸಾಲ ಎಷ್ಟು ಮಾಡಬೇಕಪ್ಪ ಅಂತಂದ್ರೆ GDPಯ 25% ಒಳಗಡೆ ಮಾಡಬೇಕು. ನಮ್ದು 23 ಪಾಯಿಂಟ್ ಎಷ್ಟು ಇದೆ, 25 ಒಳಗಡೆನೆ ಇದೆಯಲ್ಲ. ಸಾಲ ಏನು ಮಾಡಿದ್ರು ಹೆಚ್ಚಾಗಿ ಸಾಲ ಮಾಡ್ತೀರಿ ಅಂತ ಹೇಳ್ತಾ ಇಲ್ಲ. ಈ ಹಣವನ್ನ ನೀವು ಯಾವ್ದನ್ನು ಖರ್ಚು ಮಾಡದೆ ಹೋದ್ರೆ ನಿಮ್ಗೆ ಸಾಲ ತೆರಿಗೆ ಕಲೆಕ್ಷನ್ ಹೆಚ್ಚು ಮಾಡೋದ್ರಿಂದ ನಂಬರ್ 1. ನಂಬರ್ 2, ಸಾಲ ಮಾಡೋದು ಕೂಡ ಮಾಡ್ತೀವಿ ಡೆವಲಪ್ಮೆಂಟ್ ಅನ್ನ. 3ನೇದು. 4ನೇದು ಭ್ರಷ್ಟಾಚಾರ ಕಡಿಮೆ ಮಾಡಿ ಬಿಗಿ ಆಡಳಿತ ಮಾಡೋದ್ರಿಂದ ನಾವು ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ. ಈಗ 1ನೇ ವರ್ಷ ಮಾಡಿದೀವಿ, ಹಂಗೆ 2ನೇ ವರ್ಷನೂ ಕೂಡ ಮಾಡ್ತೀವಿ. ಒಂದು ಸ್ಮಾಲ್ ಸಪ್ಲಿಮೆಂಟ್ ಸರ್, ರೆವಿನ್ಯೂ ಹೆಲ್ಪ್ ಮಾಡ್ತೀವಿ ಅಂತ ಹೇಳಿದ್ರೆ ನಿಮ್ದೇನ್ ರೆವಿನ್ಯೂ ಜನರೇಟೆಡ್ ಬೋರ್ಡ್ ಡಿಪಾರ್ಟ್ಮೆಂಟ್ ಇದೆ. ಈ ಎಕ್ಸೈಸ್ ಇರ್ಬೋದು, ಮೋಟರ್ ವೆಹಿಕಲ್ ಟ್ಯಾಕ್ಸ್, ಸ್ಟಾಂಪ್ಸ್ ಅಂಡ್ ರಿಜಿಸ್ಟ್ರೇಷನ್ ಮತ್ತು ಇದು, ಅದ್ರಲ್ಲಿ ಯಾವುದಕ್ಕೂ ಸ್ಕೋಪ್ ಇಲ್ಲ, ಸ್ಯಾಚುರೇಷನ್ ಬಂದ್ಬಿಟ್ಟಿದೆ ಅಂತ ಇದೆ. ನಿಮ್ ಲಾಸ್ಟ್ ಇಯರ್ ಅಲ್ಲೇ ಕಡಿಮೆ ಬಂದಿದೆ ಅಂತ ಸ್ವಲ್ಪ ನೋಡಿ. ಬರಗಾಲ ಇದ್ದದ್ರಿಂದ ನಮಗೆ ಬೆಳೆ ಆಗ್ಲಿಲ್ಲ, ಉತ್ಪಾದನೆ ಕಡಿಮೆ ಆಯಿತು. ನಂಬರ್ 1. ನಂಬರ್ 2, ನಾನು ಮಧ್ಯದಲ್ಲಿ ಜುಲೈನಲ್ಲಿ ಬಜೆಟ್ ಮಂಡಿಸಿದೆ. ಅದಕ್ಕಿಂತ ಮುಂಚಿತವಾಗಿ ಬಸವರಾಜ ಬೊಮ್ಮಾಯಿ ಬಜೆಟ್ ಮಂಡಿಸಿದರು. ಹಾಗಾಗಿ ನಾನು ಬಜೆಟ್ ಮಂಡಿಸುವಾಗ ಡಿಪಾರ್ಟ್ಮೆಂಟ್ಗೆ, ಕಮರ್ಷಿಯಲ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ಗೆ, ಡಿಪಾರ್ಟ್ಮೆಂಟ್ಗೆ, ಮತ್ತೆ ಸ್ಟಾಂಪ್ಸ್ ಅಂಡ್ ರಿಜಿಸ್ಟ್ರೇಷನ್ ಡಿಪಾರ್ಟ್ಮೆಂಟ್ ಅದಕ್ಕಿಂತ ಸ್ವಲ್ಪ ಹೆಚ್ಚು ಮಾಡೋದು. ಅದರಲ್ಲಿ ಅಷ್ಟು ಬಿಕಾಸ್ ಮೇನ್ಲಿ ಬಿಕಾಸ್ ಆದ್ರೂ ಕೂಡ ನಾವು ಹೆಚ್ಚು ತೆರಿಗೆಯನ್ನು ವಸೂಲು ಮಾಡತಕ್ಕಂಥ ಪ್ರಯತ್ನವನ್ನು ಮಾಡಿದ್ದೀವಿ. ಕೇಂದ್ರದಿಂದ ನಮಗೆ ಅನ್ಯಾಯ ಆಗಿದೆ. ನಿಜ ಹೇಳಬೇಕು ಅಂತಂದ್ರೆ 14ನೇ ಹಣಕಾಸಿನ ಆಯೋಗದಿಂದ 15ನೇ ಹಣಕಾಸಿನ ಆಯೋಗಕ್ಕೆ ಕಡಿಮೆ ಆಯಿತು.
ಗೊತ್ತಾಯ್ತಾ? ಹಾಗಾಗಿ ಕಡಿಮೆ ಆದದ್ರಿಂದ ಅದಕ್ಕೋಸ್ಕರನೇ ನಮ್ಮ ಹಕ್ಕು ಅಂತೇಳಿ ಹೋರಾಟ ಮಾಡೋದು ಡೆಲ್ಲಿನಲ್ಲಿ. ಫಾರ್ ದಿ ಫಸ್ಟ್ ಟೈಮ್ ಇನ್ ಹಿಸ್ಟ್ರಿ ಆಫ್ ದಿ ಫೆಡರಲ್ ಸ್ಟೇಟ್ ಮೊದಲನೇ ಬಾರಿಗೆ ನಾವು ಅದನ್ನ ನಮ್ಮ ತೆರಿಗೆ ನಮ್ಮ ಹಕ್ಕು ಅಂತೇಳಿ ಹೋರಾಟ ಮಾಡೋದು. ಸೊ ಮುಂದುವರಿಸ್ತೀವಿ, ಅದು ಬೇರೆ ಪ್ರಶ್ನೆ. ಬಟ್ ನಮಗೆ ಈ 14ನೇ ಹಣಕಾಸಿನಿಂದ 15ನೇ ಹಣಕಾಸಿನವರಿಗೆ ಇವತ್ತಿನವರಿಗೆ 1,89,000 ಕೋಟಿ ಕಡಿಮೆ. 1,80,000 ಕೋಟಿ. ನಮ್ಗೆ ಅವೆಲ್ಲ ಬಂದಿದ್ರೆ ಸಮಸ್ಯೆಗಳೇ ಇರ್ತಿರ್ಲಿಲ್ಲ. ಗೊತ್ತಾಯ್ತಲ್ಲ? ಈಗ ಸಮಸ್ಯೆನೇ ಇಲ್ಲ, ಮಾಡ್ತಾ ಇದ್ದೀವಿ. ಸಾಕಪ್ಪ, ಟೈಮ್ ಆಯ್ತು. ಯಾವ ನೀವು ಟಿವಿ ಚಾನಲ್ ಮಾಡುತ್ತಿ? ಮೈಕ್ ತಗೋ. ಇಲ್ಲ, ಮೈಕ್ ತಗೊಳಯ್ಯ. ಸರ್, ತಾವೇ ಹೇಳ್ತಾ ಇದ್ರ 1 ವರ್ಷದಲ್ಲಿ ಕೊಟ್ಟಂತಹ ಗ್ಯಾರಂಟಿಗಳನ್ನ ಈಡೇರಿಸಿದ್ರ ಅಂತ. ಈ ಗ್ಯಾರಂಟಿಗಳಷ್ಟೇ ನಂಬಿಕೆ ಇದೆಯಾ? ಈ ಬಾರಿ 28 ಮಾರ್ಕ್ಸ್ಗೆ ನೀವು ಪರೀಕ್ಷೆಯನ್ನ ಬರ್ತೀರಾ. ಆ 28 ಮಾರ್ಕ್ಸ್ ಅಲ್ಲಿ ಎಷ್ಟು ಅಂಕ ನಿಮಗೆ ಬರುತ್ತೆ? ಒಂದು. ಇನ್ನು ಲೋಕಸಭಾ ಚುನಾವಣೆಯಲ್ಲಿ ನಿಮಗೆ ಬರುವಂತಹ ಅಂಕ ಎಷ್ಟು? ಒಂದು. ಅದ್ರ ಜೊತೆಗೆ ಸರ್, ಬಹಳಷ್ಟು ಜವಾಬ್ದಾರಿಯನ್ನ ಎಲ್ಲ ಹೇಳಿದ್ದೀವಿ. ಕನಿಷ್ಠ 15, ಮ್ಯಾಕ್ಸಿಮಮ್ 20ವರೆಗೂ ಗೆಲ್ತು. ಅದ್ರ ಜೊತೆ ಕನಿಷ್ಠ 15, ಮ್ಯಾಕ್ಸಿಮಮ್ 20ವರೆಗೂ ಗೆಲ್ತು ಸರ್. ಅದ್ರ ಜೊತೆಗೆ ಬಿಜೆಪಿ ತರ 28ಗೆ 28, ಯಡಿಯೂರಪ್ಪ ಅವರು ಹೇಳ್ತಾರೆ 28ಗೆ 28 ಗೆಲ್ತೀವಿ ಅಂತ. ಹಂಗೆ ಹೇಳಕ್ ಹೋಗಲ್ಲ ಸರ್. ಕನಿಷ್ಠ 15, ಮ್ಯಾಕ್ಸಿಮಮ್ 20. ಸರ್, ಬಹಳಷ್ಟು ಸಚಿವರಿಗೆ ನೀವು ಟಾಸ್ಕ್ ಅನ್ನು ಕೂಡ ಕೊಟ್ಟಿದ್ರಿ. ನೀವು ಮತ್ತೆ ಉಪಮುಖ್ಯಮಂತ್ರಿಗಳು ಇಬ್ಬರು ಸೇರಿ ಅವರು ಕೆಪಿಸಿಸಿ ಅಧ್ಯಕ್ಷರು ಕೂಡ ಆಗಿರೋದ್ರಿಂದ ಸರ್, ಸಚಿವರುಗಳ ಈ ಬಾರಿ ಏನಾದ್ರು ನೀವು ಅಂಕಿ ಅಂಶಗಳು ಸರಿಯಾಗಿ ಬರ್ದೇ ಇದ್ರೆ ಸಂಪುಟ ಪುನರಚನೆ ಆಗುತ್ತಾ, ಸಂಪುಟ ವಿಸ್ತರಣೆ ಆಗುತ್ತಾ, ಈ ಚರ್ಚೆ ಆಗ್ತಾ ಇದೆ. ಇಲ್ಲ ನೋಡಪ್ಪ, ನಮಗೆ ಯಾವುದೇ ಆಲೋಚನೆ ಇಲ್ಲ. ರೀಸಪೋರ್ಟ್ ಮಾಡ್ತಕ್ಕಂಥ ಆಲೋಚನೆ ಆಗಲಿ ಆ ಪ್ರಸ್ತಾಪ ಅಲ್ಲಿ ನಮ್ಮ ಮುಂದೆ ಇಲ್ಲ. ಯಾಕೆ ನಮ್ಮ ಮುಂದೆ ಇಲ್ಲ? ನಂಬರ್ 1. ನಂಬರ್ 2, ನಾವು ಯಾವಾಗಲೂ ಕೂಡ ಹೈಕಮಾಂಡ್ ಪಕ್ಷ. ಹೈಕಮಾಂಡ್ನವ್ರು ಏನ್ ಹೇಳ್ತಾರ ಯಾರೋ ಮೈಕ್ ತಗೊಳಮ್ಮ ತಾಯಿ. ಅದೇ ಲಾಸ್ಟ್ ಕ್ವಶನ್. ನಿಮ್ಮ ಸರ್ಕಾರದ 1 ವರ್ಷದ ಸಾಧನೆ ಬಗ್ಗೆ ನಿಮ್ಗೆ ಆತ್ಮತೃಪ್ತಿ ಇದೆಯಾ? ಹಾಗಾದ್ರೆ ನಿಮ್ಮ ಸರ್ಕಾರಕ್ಕೆ ಎಷ್ಟು ಅಂಕಗಳನ್ನ ಕೊಟ್ಕೊಂತೀರಾ? ನನಗೆ 1 ವರ್ಷದ ನಮ್ಮ ಆಡಳಿತ ನನಗೆ ತೃಪ್ತಿಯನ್ನ ತಂದಿದೆ, ನಮ್ಮ ಪಕ್ಷಕ್ಕೆ ತೃಪ್ತಿಯನ್ನ ತಂದಿದೆ, ನಮ್ಮ ಹೈಕಮಾಂಡ್ಗೆ ತೃಪ್ತಿಯನ್ನ ತಂದಿದೆ. ಹೆಣ್ಮಗಳು ಲಾಸ್ಟ್ ತಾಮತ್ತೆ. My question is, what is the purpose of the Karnataka government to abandon NEP and implement SEP, though majority of the students want NEP to be continued? NEP. ನಾವು ನ್ಯೂ ಎಜುಕೇಶನ್ ಪಾಲಿಸಿ ಕೊಠಾರಿಯವರ ಅಧ್ಯಕ್ಷತೆಯಲ್ಲಿ ಅವರು ವರದಿ ಕೊಟ್ಟಿದ್ದಾರೆ. ಇದನ್ನು ಶೈಕ್ಷಣಿಕ ವ್ಯವಸ್ಥೆಯಿಂದ ಅದನ್ನು ಜಾರಿ ಮಾಡ್ತೀವಿ. Majority students want NEP to be continued. Majority of the students want NEP to be continued. So what is the purpose of abandoning NEP? There are many of them who are like ಧನ್ಯವಾದ ಸರ್. ಈಗೊಂದು ಕಮಿಟಿಯ ಸದಸ್ಯರುಗಳು ಮೇಲ್ಗಡೆ ಬರಬೇಕು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.